ಆಸರಿಟಿ ವೀಕ್ಷಕರೇ, ಸ್ವಾರ್ಥಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸುಸ್ವಾಗತ. ಇವತ್ತು ಒಂದು ತಾಯಿಯ ಜೊತೆಯಲ್ಲಿ ನಿಮ್ಮ ಮುಂದೆ ನಾವು ಬಂದಿದ್ದೇವೆ. ಅವರು ಕಳೆದಂಥ ವರ್ಷಗಳಲ್ಲಿ ಸ್ವಾರ್ಥ ಸೇವೆಯನ್ನು ಕರ್ನಾಟಕದ ನಾನಾ ಭಾಗದಲ್ಲಿ ಅವರು ಮಾಡ್ತಾ ಬಂದಿದ್ದಾರೆ. ಅನೇಕ ಹಳ್ಳಿಗಳಲ್ಲಿ ಕರ್ತನ ಸೇವೆ ಅವರು ಮಾಡಿರುತ್ತಾರೆ. ಇವತ್ತು ಅವರ ಬಾಯಿಂದಲೇ ಅವರ ಸಾಕ್ಷಿಯನ್ನು ಕೇಳೋಣ. ಅಮ್ಮ, ನಿಮ್ಮ ಹೆಸರು? ನನ್ನ ಹೆಸರು ವೈಲೆಟ್ ಜಾನ್. ವೈಲೆಟ್ ಜಾನಿ. ನಿಮ್ಮ ರಕ್ಷಣೆ ಹೊಂದಿದಂಥ ಒಂದು ಸಮಯ ಯಾವಾಗಮ್ಮ? 63ನೇ ಇಸ್ವಿ. 63ನೇ ಇಸ್ವಿ. ಓಕೆ. ನಿಮ್ಮ ಹುಟ್ಟಿದಂಥ ಊರು ಅಮ್ಮ? ಬ್ಯಾಂಗ್ಳೂರು. ಬ್ಯಾಂಗ್ಳೂರಲ್ಲಿ ಹುಟ್ಟಿ ಬೆಳೆದದ್ದು. ನಿಮ್ಮ ಮದುವೆ ಆದಮೇಲೆ ಹಾಸನಕ್ಕೆ ಬಂದದ? ಇಲ್ಲ ರೀ, ನಾನು UTC ಗೊತ್ತಿಲ್ಲ ರೀ, ಯುನೈಟೆಡ್ ಥಿಯಾಲಜಿಕಲ್ ಕಾಲೇಜಲ್ಲಿ ನಮ್ಮ ತಂದೆ ತಾಯಿ ಇಬ್ಬರು ಕೂಡ ಕೆಲಸ ಮಾಡ್ತಾಯಿದ್ರು. ನಾನು ಚಿಕ್ಕ ವಯಸ್ಸಿನಲ್ಲೇ ಸುಮಾರು 3ನೇ ಕ್ಲಾಸ್ ಓದಬೇಕಾದ್ರೆ ಇಬ್ಬರು ಕೂಡ ತೀರೋಗ್ಬಿಟ್ರು. ಆಗ ನನ್ನ ಸಿಟಿಯಲ್ಲಿ ಇರ್ತಕ್ಕಂಥ ಒಂದು ಬೋರ್ಡಿಂಗ್ ಶಾಲೆ, ಲಂಡನ್ ಮಿಷನ್ ಸ್ಕೂಲ್ ಇದೆಯಲ್ಲ, ಅಲ್ಲಿ ಆ ಬೋರ್ಡಿಂಗ್ ಶಾಲೆಯಲ್ಲಿ ನಮ್ಮ ಅಪ್ಪ ತಗೊಂಡೋಗಿ ಬಿಟ್ಟಿದ್ದು ನನಗೆ ಜ್ಞಾಪಕ. ಆಮೇಲೆ ಅವರು ಕಾಯಿಲೆಯಾಗಿ ಸತ್ತೋಗ್ಬಿಟ್ರು. ಆವಾಗಿಂದ ಬೋರ್ಡಿಂಗ್ನಲ್ಲಿ ನಾನು ಬೆಳೆದಿದ್ರಿ. ನನಗೆ ಇಬ್ಬರು ಅಣ್ಣದಿರು, ಇಬ್ಬರು ಅಕ್ಕದಿರಿದ್ರು. ಅಂದರೆ ಅವರೆಲ್ಲ ಮದುವೆ ಆಗೋಗಿತ್ತು ಆ ಸಮಯದಲ್ಲಿ. ಅವ್ರು ಯಾರು ಕೂಡ ನನ್ನನ್ನು ಕೇರ್ ತಗೊಂಡಿಲ್ಲ, ಯಾರು ಕೂಡ ನೋಡಿರಲಿಲ್ಲ. ಇಬ್ಬರು ಅಣ್ಣ ಮಿಲ್ಟ್ರಿಯಲ್ಲಿ ಇದ್ದರು ಅನಿಸುತ್ತೆ. ನನಗೆ ಏನೇನು ಆಗಿದ್ರೂ ಗೊತ್ತಿಲ್ಲ. ಒಟ್ಟಲ್ಲಿ ಯಾರು ನನ್ನ ಕೇರ್ ತಗೊಂಡಿಲ್ಲ. ಬೋರ್ಡಿಂಗ್ನಲ್ಲೇ ನಾನು ಬೆಳೆದೆ. ಆಮೇಲೆ ನಮ್ಮ ದೊಡ್ಡಣ್ಣ ಒಬ್ಬರಿದ್ದರು. ಅವ್ರಿಗೆ ನಾನು 8ನೇ ಕ್ಲಾಸ್ ಓದಬೇಕಾದ್ರೆ ಅವ್ರಿಗೆ ಬೆಂಗಳೂರಿಂದ ಚಿತ್ರದುರ್ಗಕ್ಕೆ ಟ್ರಾನ್ಸ್ಫರ್ ಆಗಿಬಿಡ್ತು. ಟ್ರಾನ್ಸ್ಫರ್ ಆದಮೇಲೆ ನನ್ನನ್ನು ಕೂಡ ಕರ್ಕೊಂಡೋಗ್ಬಿಟ್ರು. ಇಲ್ಲಿರೋದು ಬೇಡ, ಯಾರು ನೋಡ್ಕೊಳ್ಳೋರಿಲ್ಲ ಅಂತ. ಆಮೇಲೆ ನಮ್ಮ ಅತ್ತಿಗೆಗೆ ಹುಚ್ಚಿಡ್ದಿದೆ ರೀ, ಹುಚ್ಚಿ ನಮ್ಮ ಅತ್ತಿಗೆ. ಹುಚ್ಚಿನೇ, ಸಾಧಾರಣ ಎಲ್ಲ ಹುಚ್ಚಿನೇ, ಮಾನಸಿಕ ಹುಚ್ಚಿನೇ. ತುಂಬ ಹಿಂಸೆ ಕೊಡೋದು ಮಾಡೋದು ಎಲ್ಲ. ಮನೆಯಲ್ಲಿ ಒಂದು ನಿಮಿಷ ಕೂರಕ್ಕೆ ಬಿಡ್ತಿರ್ಲಿಲ್ಲ. ಸಗಣಿ ತರಬೇಕು, ಬರಣೆ ತಟ್ಟಬೇಕು, ಅದನ್ನು ತೆಗಿಬೇಕು, ಮಾಡಬೇಕು. ಮನೆ ಕೆಲಸ. ಅವ್ರಿಗೆ ಒಂದು 3 ಮಕ್ಕಳು. ಆ ಮಕ್ಕಳನ್ನೆಲ್ಲ ನೋಡ್ಕೊಳ್ಬೇಕು. ಬೆಳಗ್ಗೆ 5 ಗಂಟೆಯಿಂದ ಹಿಡಿದು ರಾತ್ರಿ 10 ಗಂಟೆವರೆಗೂ ಮನೇಲಿ ಕೆಲಸ ಮಾಡಬೇಕು. ತುಂಬ ಹಿಂಸೆ ಮಾಡೋರು. ಆಮೇಲೆ ನಮ್ಮಣ್ಣ ಯಾರು ಬಂದ್ರೂ ಇವಳು ಮದುವೆ ಮಾಡ್ಕೊಂಡವ್ರು. ನಂಗಾಗ 14 ವರ್ಷ. ನನಗಿಷ್ಟ ಇರಲಿಲ್ಲ. ಅದಕ್ಕೆ ನನಗೊಂದು ದಿವಸ ಏನೋ ದೇವರು ಒಂದು ಆಲೋಚನೆ ಕೊಟ್ಟರೆ ಹಿಂಗೆ ಬೆರಣಿ ತಡ್ತಾ ಇದ್ದೆ. ಆವಾಗ ಯಾಕೆ ಮಾರ್ಕಸ್ ವಾರ್ಡ್ ಅಂತ ಅಂದ್ಬಿಟ್ಟು ನಮಗೆ ರೆವರೆಂಟ್ ಗೊತ್ತು ಬ್ಯಾಂಗ್ಳೂರಲ್ಲಿ, ಅವ್ರಿಗೆ ಯಾಕೆ ಒಂದು ಲೆಟ್ರ್ ಬರೆದ್ರೆ ಏನೋ ಸಹಾಯ ಮಾಡ್ಬೋದಲ್ವಾ ಅನ್ನೋ ಒಂದು ಆಲೋಚನೆ ನನಗೆ ಬಂತು. ಆವಾಗ ಹತ್ಕೊಂಡೇ ಹೋಗಿ ಯಾರನ್ನ ಕೇಳೋದು, ನಾವು ಹುಚ್ಚಿನೇ ಕೇಳಬೇಕು. ನನ್ನ ಅದಕ್ಕೆ ನಮ್ಮನ್ನು ಸಹಾಯ ಮಾಡ್ತೀರಾ ಅಂದೆ. ಏನು ಅಂದರು. ನನಗೆ ಒಂದು ಪೋಸ್ಟ್ ಕಾರ್ಡ್ ತಂದುಕೊಡಮ್ಮ ಅಂದೆ. ಯಾಕೆ ಅಂದರೆ ನನ್ನ ಸ್ಕೂಲ್ಗೆ ಸೇರ್ಕೋಬೇಕು, ಅದಕ್ಕೆ ಒಂದು ಲೆಟ್ರ್ ಬರೆಯೋಕ್ಕೆ ಅಂತಂದೆ. ಅದೇನು ದೇವರು ಅದಕ್ಕೆ ಮನಸ್ಸು ಕೊಟ್ಟರು. ತಕ್ಷಣ ಓಡೋಗಿ ಒಂದು ಡಬಲ್ ಪೋಸ್ಟ್ ಕಾರ್ಡ್, ರಿಪ್ಲೈ ಕಾರ್ಡ್ ಇತ್ತು ಅವಾಗ. ಆ ರಿಪ್ಲೈ ಕಾರ್ಡ್ ತಂದು ಕೊಟ್ಟರು. ನಾನು ಈ ನನ್ನ ಅಡ್ರೆಸ್ ಬರೆದ್ಬಿಟ್ಟು, ನಮ್ಮಣ್ಣ ಹೆಲ್ತ್ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ರು, ಆ ಅಡ್ರೆಸ್ ಬರೆದ್ಬಿಟ್ಟು ನನ್ನ ವಿಷಯ ಎಲ್ಲ ತಿಳಿಸಿ, ಇಂಥ ಕಷ್ಟದಲ್ಲಿ ನಾನು ಅಳ್ತಾ ಇದ್ದೀನಿ, ನನಗೆ 8ನೇ ಕ್ಲಾಸ್ ಲೋಡ್ ಸೆಕೆಂಡ್ರಿ ಪಾಸಾಗಿದ್ದೀನಿ, ಆದರೂ ಕೂಡ ನಾನು ಎಲ್ಲೂ ಸ್ಕೂಲ್ಗೆ ಅಲ್ಲೆಲ್ಲ ಎಜುಕೇಷನ್ ನಾನು ಕಳಿಸಲ್ಲ ಅಂತಂದ್ಬಿಟ್ಟು ಮನೆಯಲ್ಲೇ ಇಟ್ಕೊಂಡು ಕೆಲಸ ಮಾಡಿಸ್ತಾ ಇದ್ದಾರೆ. ತುಂಬ ಕಷ್ಟದಲ್ಲಿದ್ದೀನಿ ಅಂದ್ಕೊಂಡು ಹತ್ಕೊಂಡೇ ಕಾಗದ ಬರೆದೆ, ಪೋಸ್ಟ್ ಮಾಡಿದೆ. 3ನೇ ದಿವಸಕ್ಕೆ ನನಗೆ ರಿಪ್ಲೈ ಬಂದ್ಬಿಡ್ತು. ನಾನು ನಿನ್ನ ಕೇರ್ ತಗೊಳ್ತೀನಿ, ನಿನಗೇನು ಸಹಾಯ ಬೇಕಾದ್ರೆ ಎಜುಕೇಷನ್ಗೆ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವರು ರಿಪ್ಲೈ ಬರೆದ್ರು. ರಿಪ್ಲೈ ಬರೆದ್ಬಿಟ್ಟು ಅವ್ರು ಹೇಳಿದ್ರು, ಹಾಸನ್ ಮಿಷನ್ ಹಾಸ್ಪಿಟ್ಲಲ್ಲಿ ನರ್ಸ್ ಟ್ರೈನಿಂಗ್ ಮಾಡ್ತಾರೆ, 8ನೇ ಕ್ಲಾಸ್ ಪಾಸ್ ಆದವ್ರಿಗೆ ನೀನು ಅಲ್ಲಿ ಹೋಗು ಅಂತ. ಸರಿ, ಅಣ್ಣನ ಅಪ್ಪಣೆ ಕೇಳಬೇಕಲ್ರಿ.
ಭಾನುವಾರದಲ್ಲಿ ಮಾತ್ರ ಅವ್ರ ಮನೆಗೆ ಬರೋದು. ಅವಾಗ ಬಂದ ತಕ್ಷಣ ನಾನು ಕೇಳಿದೆ, ಅಣ್ಣ ನಾನು ಹೋಗ್ತೀನಿ ಮಿಷನ್ ಹಾಸ್ಪಿಟಲ್ ಟ್ರೈನಿಂಗ್ ಇದೆಯಂತೆ, ಹಾಸನ್ಗೆ ಮಾರ್ಕಸ್ ವಾರ್ಡ್ ನಾನು ಕಳಿಸ್ತೀನಿ ಅಂತ ಹೇಳಿದಾರಂತ. ಅಲ್ಲೆಲ್ಲ ಯಾಕೆ ಬರ್ದೆ ಅಂತ ಅಂದ್ಬಿಟ್ಟು ಬೈದ್ಬಿಟ್ಟು ಹೋಗಿ ಕುಡ್ದು, ತೋಟಿ ಕೆಲ್ಸಕ್ಕೆ ಬೇಕಾದ್ರೆ ಹೋಗು, ನರ್ಸ್ ಕೆಲ್ಸಕ್ಕೆ ಹೋಗಿ ಕುಡ್ದು ಅಂತ ಬೈದರು. ಇನ್ನೇನು ಮಾಡೋದು ಅಂತಂದ್ಬಿಟ್ಟು ತಿರುಗಿ ಬರದೆ. ಹಿಂಗೆಂಗಂತ ಬೈದರು ನಾನು ಓದ್ತೀನಿ ಸರ್ ಅಂತ. ಅವರು ಸರಿ ಅಲ್ಲಿ ಬೋರ್ಡಿಂಗ್ ಇದೆ ಹೋಗಿ ಸೇರ್ಕೊಳ್ತೀಯ ಅಂತಂತ ಬರೆದ್ರು. ಹೋಗ್ತೀನಿ ನಾನು ಅಂತಂದೆ. ಆವಾಗ ಹಾಸನ್ ಬೋರ್ಡಿಂಗ್ಗೆ ನನ್ನ ರೆಫರ್ ಮಾಡಿದ್ರು. ರೆಫರ್ ಮಾಡಿ ಇಲ್ಲಿ ಬಂದು ಪುನಃ ನಾನು 8ನೇ ಕ್ಲಾಸೇ ಓದಬೇಕಾಗಿತ್ತು, ಯಾಕಂದರೆ ಆಗ ಇದು ಎಜುಕೇಷನ್ ಇದಾಗಿತ್ತು. ಆಮೇಲೆ ಪುನಃ 8ನೇ ಕ್ಲಾಸ್ಗೆ ನನ್ನ ಸೇರಿಸಿದ್ರು. ಸರಿ ಅಂದ್ಕೊಂಡು ಅಲ್ಲೇ ಓದಿದೆ ನಾನು. 8ನೇ ಕ್ಲಾಸು 9ನೇ ಕ್ಲಾಸು SSLC ತನಕ ಅಲ್ಲೇ ಓದಿದೆ. ವರ್ಷಕ್ಕೊಂದ್ಸರಿ ಮಾತ್ರ ಮನೆಗೆ ಹೋಗ್ತಿದ್ದೆ. ಒಂದು 5 ದಿವಸ ಇದ್ದುಬಿಟ್ಟು ವಾಪಸ್ ಬಂದುಬಿಡ್ತಿದ್ದೆ. ಆಮೇಲೆ ಹಿಂಗೆ ಇರಬೇಕಾದ್ರೆ SSLC ಮುಗ್ದೋದ್ಮೇಲೆ ಮನೆಗೆ ಹೋಗಲೇಬೇಕಲ್ರಿ ಬೋರ್ಡಿಂಗಿಂದ, ಅಲ್ಲಿ ಯಾರು ಇರಲ್ಲ ಅಲ್ಲ. ಏನು ಮಾಡೋದಪ್ಪ ದೇವ್ರೆ, ಮನೆಗೆ ಇರಲಿ, ಯಾರ ಮನೆಗಂತ ಹೋಗೋದು, ನಾನು ಎಲ್ಲೂ ಹೋಗಲಿ ಅಂದ್ಕೊಂಡು ತುಂಬ ಅಳ್ತಿದ್ದೆ. ಯಾವಾಗ ಹೋಗಿ ಒಂದು ಮರದಲ್ಲಿ ಕೂತ್ಕೊಂಡು, ಏಸಪ್ಪ ನೀನು ತಾನೇ ನನ್ನ ಉಂಟು ಮಾಡಿದ್ದು, ನನ್ನ ಎಲ್ಗಾನೋ ಕಳಿಸು, ನನಗೆ ಎಲ್ಲೂ ಜಾಗನೇ ಇಲ್ವಲ್ಲ, ಎಲ್ಲೂ ಹೋಗ್ಲಪ್ಪ ಅಂತ ಅಂದ್ಬಿಟ್ಟು ತುಂಬ ಅಳ್ತಿದ್ದೆ. ಆಮೇಲೆ ಇದ್ದಕ್ಕಿದ್ದಂಗೆ ನಮ್ಮ ಬೋರ್ಡಿಂಗ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಮೇಸ್ತ್ರಿ ಒಬ್ಬರು, ಅವರು ಬಂದ್ಬಿಟ್ರು, ಯಾಕಮ್ಮ ಹಿಂಗೆ ಕೂತಿದ್ಯಾ ಅಂತ. ಇಲ್ಲ ಅಣ್ಣ ಸುಮ್ಮನೆ ಕೂತಿದ್ದೀನಿ. ಆಮೇಲೆ ನಾನು ಒಬ್ಬಳನ್ನ ಕರೆದ್ಬಿಟ್ಟು, ಮತ್ತು ನಮ್ಮ ದೊಡ್ಡ ಮಗನಿಗೆ ಮದುವೆ ಮಾಡಬೇಕು ಅಂತಿದ್ದೀವಿ, ನೀನು ಮಾಡ್ಕೊತೀಯಾ ಅಂತಂದರು. ಅಣ್ಣ ಇಲ್ಲ ನಾನು ಮಾಡ್ಕೊಳ್ಳಲ್ಲ, ನನಗೆ ಅಪ್ಪ ಇಲ್ಲ ಅಮ್ಮ ಇಲ್ಲ, ನನಗೆ ಯಾರು ಮದುವೆ ಮಾಡ್ತಾರೆ, ಬೇಡ ಅಣ್ಣ, ನಾನು ಹಿಂಗೆ ಕಷ್ಟಪಟ್ಟು ಓದಿ ಒಂದು ಕೆಲಸಕ್ಕೆ ನಿಂತ್ಕೊಂಡು ಆಮೇಲೆ ನೋಡೋಣ ದೇವ್ರು ಹೆಂಗೆ ನಡೆಸ್ತಾರ ಹಂಗೆ ಅಂತಂದ್ಬಿಟ್ಟು ನಾನು ಹೇಳಿದೆ. ಆಮೇಲೆ ಇನ್ನೊಂದು ದಿವಸ ಬಿಟ್ಕೊಂಡು ಬಂದು, ನಾನು ನಿನಗೆ ಎಲ್ಲ ಖರ್ಚಾಕಿ ಗ್ರ್ಯಾಂಡಾಗಿ ಹಾಸನದಲ್ಲಿ ನಾನು ಮದುವೆ ಮಾಡ್ತೀನಿ ನಿನಗೆ, ಗೊತ್ತಾಯ್ತಲ್ಲ ಅಂತಂದರು. ಇಲ್ಲಣ್ಣ ಬೇಡ, ಸುಮ್ಮನೆ ಗಲಾಟೆ ಆಗುತ್ತೆ ನಮ್ಮ ಮನೆಯಲ್ಲಿ ಅಂತಂದೆ. ನಿಮ್ಮ ಅಣ್ಣನ ಅಡ್ರೆಸ್ ಕೊಡು, ನಾನು ಬರ್ತೀನಿ, ನೀನು ಹೋಗಿ ರಜಕ್ಕೆ ಹೋಗ್ತೀಯಲ್ಲ, ನಾನು ಬಂದಲ್ಲಿ ಮಾತಾಡ್ತೀನಿ ಅಂತಂದ್ಬಿಟ್ಟು ಅವ್ರ ಹತ್ರ ಹೇಳಿದ್ರು. ಆಗ ಅವ್ರು ಬಂದು ಅವ್ರು ಬಂದರು ಮನೆಗೆ. ನಮ್ಮ ಅಣ್ಣ ಒಂದೇ ಗಲಾಟೆ ಮಾಡಿದ್ರು, ನಾವು ಬೋರ್ಡಿನಲ್ಲಿ ಓದೋಕ್ಕೆ ಬಿಟ್ಟರೆ ಮಕ್ಕಳು ನಮ್ಮ ಮದುವೆ ಮಾಡ್ಕೊಳಕ್ಕೂ ಇದು ಮಾಡುತ್ತೀರ, ಹಂಗೆ ಹಿಂಗೆ ಅಂತಂದ್ಬಿಟ್ಟು ಮಾಡೋದಿಲ್ಲ ನಾನು ಅವಳಿಗಿನ್ನ 14 ವರ್ಷ, ಈಗೆಲ್ಲಿ ಮದುವೆ ಮಾಡೋದು ಅಂತಂದ್ಬಿಟ್ಟೆಲ್ಲ ಗಲಾಟೆ ಮಾಡಿದ್ರು. ಆಮೇಲೆ ಅವ್ರು ಹೇಳಿದ್ರು, ನೋಡು ನನಗೂ ಒಬ್ಬಳೇ ಹೆಣ್ಮಗಳಿರೋದು, ಅವಳು ಮದುವೆ ಆಗಿ 4 ಮಕ್ಕಳವೆ, ಬಾಕಿದು 8 ಗಂಡು ಮಕ್ಕಳೇನೆ, ಅದರಿಂದ ನಾನು ನನ್ನ ಮಗಳಂಗೆ ಸಾಕ್ತೀನಿ, ಓದಿಸ್ತೀನಿ, SSLC ಕಂಪ್ಲೀಟ್ ಮಾಡ್ತೀನಿ ಅಂತಂದ್ಬಿಟ್ಟೆಲ್ಲ ಕೇಳ್ಕೊಂಡ್ಮೇಲೆ ಆಯಿತು ಅಂತ ಒಪ್ಕೊಂಡು 15 ದಿವಸ ನಾನು ನೀನು ಟೈಮ್ ಕೊಡ್ತೀನಿ, ಆ ತಿಂಗಳು ಮೇ ತಿಂಗಳು 15 ದಿವಸ ಟೈಮ್ ಕೊಡ್ತೀನಿ, 15 ದಿವಸದೊಳಗೆ ಅವಳು ನಾನು ನಿನ್ನ ಮದುವೆ ಮಾಡ್ಕೊಳ್ದು ಹೋದರೆ ಒಡಿಸ್ಬಿಡ್ತೀನಿ ಮನೆಯಿಂದ, ಎಲ್ಗಾನ ಹೋಗಲಿ ಅವಳು ಅಂತಂದ್ಬಿಟ್ಟು ತುಂಬ ತೀಕ್ಷ್ಣವಾಗಿ ಬೈದ್ಬಿಟ್ರು. ಆಮೇಲೆ ಆಯ್ತಪ್ಪ 10ನೇ ತಾರೀಕೊಳಗೆ ನಾನು ಮದುವೆ ಮಾಡ್ಕೊಳ್ತೀನಿ ಅಂದ್ಬಿಟ್ಟು ನಮ್ಮ ಅವರು ಒಂದೇ ಹಠವಾಗಿ ಬಂದ್ಬಿಟ್ಟು 10ನೇ ತಾರೀಕಿಗೆ ಮದುವೆ ಎಲ್ಲ ಅರೇಂಜ್ ಮಾಡಿದ್ರು ಇಲ್ಲಿ ಹಾಸನದಲ್ಲೇ. ಆಮೇಲೆ ನಾನು ಹುಟ್ಟಿದ ಬಟ್ಟೆಲೇ ನನ್ನ ಮದುವೆಗೆ ಬಂದೆ, ನನ್ನ ಕರ್ಕೊಂಬಂದರು. ಆದರೂ ಕೂಡ ನಮ್ಮ ಅತ್ತೆ ಒಂಚೂರೂ ಬೇಜಾರು ಮಾಡ್ಕೊಂಬಿಡಲ್ಲ, ತಂದೆ ತಾಯಿ ಇಲ್ಲದೆ ಮಗುವುದು, ಯಾರು ಏನು ಅನ್ನಬಾರ್ದು ಅವಳನ್ನ ಅಂತಂದ್ಬಿಟ್ಟು ಎಲ್ಲ ಸಕ್ಕಲೂ ಅವರೇ ಮಾಡಿದ್ರಿ. 12 ಕುರಿ ಕೊಯ್ದು ಮದುವೆ ಮಾಡಿದ್ರು. ಇಲ್ಲಿ ನಮ್ಮ 2 ಸಭೆಗೆಲ್ಲ ಊಟ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮದುವೆ ಮಾಡಿದ್ರು, ಚೆನ್ನಾಗಿ ನೋಡಿಕೊಂಡ್ರು ನನ್ನ. ಮತ್ತು ನಾನು 9ನೇ ಕ್ಲಾಸ್ SSLCಗೆ ಹೋದಾಗ
ಮದುವೆ ಆಗಿತ್ತು. ಮದುವೆ ಆದಮೇಲೆ ಫೇಲ್ ಆಗಿಬಿಟ್ಟೆ ಆ ವರ್ಷ. ನಾನು ಒಂದು ಸಬ್ಜೆಕ್ಟ್ನಲ್ಲಿ ಮ್ಯಾಥ್ಸಲ್ಲಿ ಹೋಗ್ಬಿಟ್ಟಿತ್ತು. ಅದೇ ಸಮಯದಲ್ಲಿ ಪ್ರೆಗ್ನೆಂಟು ಆಗಿದ್ದೆ. ಆ ಸಮಯದಲ್ಲಿ ನಂಗೆ 16-17 ವರ್ಷಕ್ಕೆ ಮಗು ಇತ್ತು. ಆಮೇಲೆ ಸರಿ ಅಂದ್ಕೊಂಡು ಹಾಗೆ ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು ನಮ್ಮ ಅತ್ತೆ ಮಾವ ಎಲ್ಲ. ನನ್ನ ತಂದೆ ತಾಯಿ ಇದ್ದಂಗೆ. ತಂದೆ ತಾಯಿ ನೋಡಿದೋದ್ರು, ಅವ್ರ ಪ್ರೀತಿ ನೋಡಿದವರು ಇವರಿಂದ ಅವ್ರ ಪ್ರೀತಿ ನಾನು ಕಾಣ್ತಾ ಇದ್ದೆ. ಅಷ್ಟು ಚೆನ್ನಾಗಿ ನೋಡ್ತಾಯಿದ್ರು. ಒಳ್ಳೆ ದೇವ್ರ ಭಯಭಕ್ತಿ ಇತ್ತು. ನಮ್ಮ ಮಾವರು ಕೂಡ ಇಲ್ಲಿ ಇದ್ರ ಚರ್ಚಲ್ಲಿ ಒಳ್ಳೆ ಸ್ಥಾನ ಇತ್ತು ಅವ್ರಿಗೆ. ಒಳ್ಳೆ ಸೇವೆಗೆ ಎಲ್ಲ ಮಾಡ್ಕೊಂಡಿದ್ರು ಅವರು ಕೂಡ. ಹೀಗೆ ಇರ್ಬೇಕಾದ್ರೆ ಆಮೇಲೆ ನನಗೆ ವರ್ಷಕ್ಕೊಂದೊಂದು ಮಕ್ಕಳು, 4 ಮಕ್ಕಳಾದವು, 5 ಮಕ್ಕಳಾದವು. ಒಂದು ಹುಡುಗ ಸತ್ತೋಗ್ಬಿಟ್ಟ, 4 ಮಕ್ಕಳಿದ್ವು. ನಾನು ಹೀಗೆ ಒಂದು ದಿವಸ ಕೆಲಸ ಮಾಡ್ತಾಯಿದ್ದೆ. ಕೆಲಸ ಮಾಡ್ಬೇಕಾದ್ರೆ ನನಗೆ ಒಂದು ಆಲೋಚನೆ ಕೊಟ್ಟರು ದೇವರು. ನೀನು ಯಾಕೆ SLC ಕಟ್ಟಬಾರ್ದು, ಯಾಕೆ ನೀನು SLC ಕಟ್ಟಬಾರ್ದು ಅಂತಕ್ಕಂಥ ಮನಸ್ಸು ನನಗೆ ಹೊಡಿತಾನೆ ಇತ್ತು. ಯಾಕೆ 4-5 ಮಕ್ಕಳಾದ್ಮೇಲೆ ಏನು SLC ಕಟ್ಟೋದು ಅಲ್ವಾ ಅಂತ. ಇಲ್ಲ, ನೀನು ಓದಬೇಕು ಅಂತ ಫೋರ್ಸ್ ಆಯಿತು. ಆಮೇಲೆ ಅಯ್ಯೋ ದೇವರ ಆತ್ಮನೇ, ನನಗೆ ಪವಿತ್ರಾತ್ಮನ ಅಭಿಷೇಕ ಆಗಿತ್ತಾಗ. ಪವಿತ್ರಾತ್ಮನ ಬೆಂಕಿ ಅಭಿಷೇಕ ಆಗಿತ್ತು. ಆಮೇಲೆ ಆ ಸಮಯದಲ್ಲೇ ನನಗೆ ದೇವರು ವರಗಳನ್ನು ಕೂಡ ಕೊಟ್ಟಿದ್ದರು. ಆಮೇಲೆ ಅದನ್ನ ಏನು ಉಪಯೋಗಿಸಿರ್ಲಿಲ್ಲ ನಾನು. ನನಗೆ ಗೊತ್ತಿಲ್ವಲ್ರಿ, ಸುಮ್ಮನೆ ಇದ್ದೆ. ನಾನು ಪ್ರಾರ್ಥನೆ ಮಾಡ್ತಿದ್ದೆ, ಶುಕ್ರವಾರ ಎಲ್ಲ ಉಪವಾಸ ಮಾಡ್ತಿದ್ದೆ. ಬಾಕಿ ಅಂತೆಲ್ಲ ಬೆಳಿಗ್ಗೆ ಜಾವೆಲ್ಲ ಎದ್ದು ಪ್ರಾರ್ಥನೆ ಮಾಡ್ತಿದ್ದೆ. ಅದು ಏನು ಮಾಡಬೇಕು ಅಂತ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಆಮೇಲೆ ಇಷ್ಟೊಂದು ಒತ್ತಡ ಆಗುತ್ತಲ್ಲ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಬಂದಮೇಲೆ, ಅವ್ರು ವಾರಕ್ಕೊಂದ್ಸಲ ಮಾತ್ರ ಮನೆಗೆ ಬರೋರು. ಅವರು ಡ್ರೈವರ್ ಕೆಲಸ ಮಾಡ್ತಾಯಿದ್ರು ಚಿಕ್ಕಮಂಗ್ಳೂರಿನಲ್ಲಿ. ಅವ್ರು ಬಂದಾಗ ನಾನು ಅಂದೆ, ನಾನು SLC ಕಟ್ತೀನಿ, ನನಗೆ ಕಟ್ಟಬೇಕಂತ ಆಸೆ ಆಗಿದೆ ಅಂತ. ಸರಿ ಕಟ್ಟಮ್ಮ ಅಂತಂತಂದರು. ಆಮೇಲೆ ಗದಗ್ನಿಂದ ಇದೆಲ್ಲ ತರಿಸ್ಕೊಂಡು ನಾನು SLC ಕಟ್ಟಿದೆ. SLC ಕಟ್ಟಿ SLC ಪಾಸ್ ಆಯಿತು. SLC ಪಾಸ್ ಆದಮೇಲೆ ಮತ್ತು ನನಗೆ ಅದೇ ಸಮಯದಲ್ಲೇ ಒಂದು ಟೀಚರ್ ಟ್ರೈನಿಂಗ್ ಕಾಲ್ ಮಾಡಿದರು, TCH ಕಾಲ್ ಮಾಡಿದಾಗ ಹಾಕಿದಾಗ TCHಲ್ಲಿ ಕೂಡ ನನಗೆ ಸೀಟ್ ಸಿಕ್ತು. ಅದು ತುಂಬ ಅದ್ಭುತವಾದ ರೀತಿಯಲ್ಲಿ ಸೀಟ್ ಸಿಕ್ತು ನನಗೆ ಅಲ್ಲಿ. ಹೇಗಪ್ಪ ಅಂತಂದರೆ ನೋಡ್ರಿ, 50 ಸೀಟಿಗೆ 100 ಜನ ಬಂದಿದ್ರು ಕ್ಯಾಂಡಿಡೇಟ್ಸ್. ಅಲ್ಲಿ ಬಂದಾಗ ಎಲ್ಲರೂ ಕೂಡ ಅನೇಕ ರೆಕಮೆಂಡೇಶನ್ ಮೇಲೆ ಬಂದಿದ್ದರು. ನನಗೆ ಯಾವ ರೆಕಮೆಂಡೇಶನ್ ಇಲ್ಲ, ಏನಿಲ್ಲ. ನಾನು ಕೊನೆಯಲ್ಲಿ ಹಿಂಗೆ ಒಂದು ಹಾಲ್ನಲ್ಲಿ ಕೊನೆಯಲ್ಲಿ ಕೂತಿದ್ದಾಗ ನಾನು ಎದ್ದು ಹೋಗ್ಬಿಡ್ಲಾ, ಇಷ್ಟೊಂದು ಜನರಲ್ಲಿ ನನಗೆ ಎಲ್ಲಿ ಸಿಕ್ಬೋದು ಇಂಟರ್ವ್ಯೂಗೆ ಕರಿಬೇಕಾರೆ. ಏನು ಕೇಳ್ತಾರೆ, ಏನು ಕತೆ ನನಗೆ ಗೊತ್ತಿಲ್ವಲ್ಲ ಅಂದ್ಕೊಂಡು ಆಮೇಲೆ ಕೇಳಿದೆ. ಹಿಂಗೆ ಯೋಚನೆ ಮಾಡ್ಕೊಂಡು ನಾನು ಏನು ಎದ್ದು ಹೋಗ್ಬಿಡೋಣ, ಸುಮ್ಮನೆ ಸಿಕ್ಕಲಿಲ್ಲ ಅನ್ನೋದಕ್ಕಿಂತ ಮನೆ ನಾನು ಬಂದುಬಿಟ್ಟಪ್ಪ ಅಂತ ಹೇಳೋದು ಉತ್ತಮ ಅಲ್ವಾ ಅಂದ್ಕೊಂಡು ಮನೆ ಬಾಗ್ಲ ಹತ್ರ ಬಂದುಬಿಟ್ಟೆ ಸರ್. ನಾನು ಬ್ರದರ್ ಮನೆ ಬಾಗ್ಲ ಹತ್ರ ಬಂದುಬಿಟ್ಟೆ. ನೀನು ಹೋಗ್ಬಿಡ್ಬೇಕು ಅಂದ್ಕೊಂಡು ಒಂದು ಹೆಜ್ಜೆ ಕಾಲು ತೆಗೆದು ಹೊರಗಡೆ ಇಡಬೇಕು ನಾನು ಅಷ್ಟೇ. ಅಷ್ಟರೊಳಗೆ ನನ್ನ ಹೆಸರು ಕರೆದ್ರು ಇಂಟರ್ವ್ಯೂಯಲ್ಲಿ. ಅಯ್ಯೋ ದೇವರೇ, ಕರೆದ್ಬಿಟ್ರಲ್ಲ, ಏನು ಮಾಡೋದು ಅಂದ್ಕೊಂಡು ಇಂಟರ್ವ್ಯೂಗೆ ಹೋದೆ. ಇಂಟರ್ವ್ಯೂಗೆ ಹೋದಾಗ ಒಂದು 3-4 ಜನ ಪ್ರಶ್ನೆಗಳೆಲ್ಲ ಕೇಳಿದ್ರು. ಎಲ್ಲದಕ್ಕೂ ಉತ್ತರ ಹೇಳಿದೆ. ಎಲ್ಲ ದೇವ್ರ ಆತ್ಮನೇ ಉತ್ತರ ಹೇಳಿದ್ದು, ನಾನೆಲ್ಲಿ ಉತ್ತರ ಹೇಳಿದರೆ ಎಲ್ಲ ದೇವರೇ ಸಹಾಯ ಮಾಡಿದ್ದು. ಹೌದು ರೀ. ಎಲ್ಲ ಉತ್ತರಗಳನ್ನ ಕೊಟ್ಟರು. ನನ್ನ ಸೆಲೆಕ್ಟ್ ಆದೆ ಟೀಚರ್ ಟ್ರೈನಿಂಗ್ನಲ್ಲಿ ಕೂಡ. ದೇವ್ರ ನಾಮಕ್ಕೆ ಸ್ತೋತ್ರ ಹೇಳ್ತೀನಿ. ಹೀಗೆ ನನ್ನ ಲೈಫು
ಮತ್ತು ಹಿಂದಿನ ಲೈಫು ತುಂಬ ಕಷ್ಟಕರವಾದ ಜೀವಿತ. ಅದರಿಂದ ನನ್ನ ಮದುವೆ ಆದಮೇಲೆ ದೇವರು ಎಲ್ಲ ರೀತಿಯಲ್ಲಿ ನಂಗೆ ಅನುಕೂಲ ಮಾಡಿಕೊಟ್ರು. ಆಮೇಲೆ ಹೀಗೆ ಮಕ್ಕಳುಗಳಿದ್ರು, ಚಿಕ್ಕ ಚಿಕ್ಕ ಮಕ್ಕಳುಗಳು. ನಮ್ಮ ಅಣ್ಣ ಅತ್ತಿಗೆ ಹುಚ್ಚಿ ಅಲ್ಲರ, ಅವ್ರದ್ದು 2 ಮಕ್ಕಳು, 6 ಮಕ್ಕಳನ್ನೂ ಸಾಕೊಂಡು ಮನೆಯಲ್ಲಿದ್ವಿ. ನಮ್ಮ ಮೈದ ಒಬ್ಬರು ಇದ್ದರು, ನಮ್ಮ ಯಜಮಾನ್ರ ತಮ್ಮ. ನಾವು ಒಂಟಿಯಾಗಿರ್ತೀವಲ್ಲ ಅಂದ್ಕೊಂಡು ನಮ್ಮ ಜೊತೆಲೇ ಇದ್ದರು. ಆಮೇಲೆ ಹೀಗೆ ಇರಬೇಕಾದ್ರೆ ಒಂದು ಸಾರಿ ಪ್ರೇಯರ್ ಮಾಡ್ತಾಯಿದ್ರು, ಜೋರಾಗಿ ಕಿರ್ಚ್ಕೊಂಡು ಯಾರು ಪ್ರೇಯರ್ ಮಾಡ್ತಾರೆ ಅಂದ್ಕೊಂಡು ನಾನು ಕಿಟಕಿಯಲ್ಲಿ ಹೋದೆ ಸರ್. ಕಿಟಕಿಲಾದರೂ ಬಗ್ ನೋಡ್ಬಿಟ್ಟು ಓಡಿ ಬಂದ್ಬಿಟ್ಟೋಣ ಮನೆಗೆ ಅಂತ, ರಾತ್ರಿ 9-10 ಗಂಟೆಯಲ್ಲಿ. ಆಮೇಲೆ ಹೋಗಿ ನೋಡಿದೆ, ಎಲ್ಲ ಪ್ರೇಯರ್ ಮಾಡ್ತಾಯಿದ್ರು. ನನಗೆ ತುಂಬ ಆಸೆ ಆಗೋಯ್ತು. ನಾನು ಹಂಗೆ ಮಾಡಿ ಹಂಗೆ ಕಿಟಕಿ ಹತ್ರ ಹೋಗಿದ ತಕ್ಷಣ ಒಂದು ಬಿಸಿ ಗಾಳಿ ಬಂತು ನನ್ನ ಮೇಲೆ. ಏನಪ್ಪ ಇದು ಬಿಸಿ ಗಾಳಿ ಬರುತ್ತಲ್ಲ ಎಲ್ಲಿಂದ ಅಂದ್ಕೊಂಡು ಎದ್ರುಕೊಂಡು ವಾಪಸ್ ಮನೆಗೆ ಹೋಗ್ಬಿಟ್ಟೆ. ಆಮೇಲೆ ನಮ್ಮ ಯಜಮಾನ್ರಿಗೆ ಹೇಳಿದೆ, ಇಲ್ಲಿ ಪ್ರೇಯರ್ ನಡೆಯುತ್ತೆ, ಒಂದು ದಿವಸ ಹೋಗ್ಲ ನಾನು ಅಂತ. ಹೋಗು ಅಂತಂದರು. ಆಮೇಲೆ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ಬೀಗ ಹಾಕ್ಬಿಟ್ಟು ನಾನು ಅಲ್ಲಿ ಹೋದೆ. ಅದಕ್ಕಿಂತ ಮುಂಚೆ ನನಗೆ ರಕ್ಷಣೆ ಅನುಭವ ಆಗಿತ್ತು. ಒಬ್ಬ ಮೆಡ್ರಾಸಿಂದ ಒಬ್ಬರು ಸೇವಕರು ಬಂದಿದ್ದರು. ಅವ್ರು ಬಂದಾಗ ದೇವ್ರ ವಾಕ್ಯ ಎಲ್ಲ ಹೇಳಿ ನಾನು ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ ನಾನು ಅಂಗೀಕಾರ ಮಾಡಿಕೊಂಡಿದ್ದೆ. 63ನೇ ಇಸ್ವಿ, ಮಾರ್ಚ್ 3ನೇ ತಾರೀಕು 63ನೇ ಇಸ್ವಿಯಲ್ಲಿ. ಆವಾಗಿಂದ ನನಗೆ ಸೇವೆಯ ಒಂದು ಹಂಬಲ. ದೇವ್ರ ವಾಕ್ಯ ಕೇಳಬೇಕು, ದೇವ್ರ ವಾಕ್ಯ ಕೇಳಬೇಕು ಎಲ್ಲರ ಮಕ್ಕಳನ್ನೂ ಹೇಳೋದು, ಬೈಬಲ್ ಓದ್ರಿ ಹಾಡು ಹೇಳ್ರಿ ಅಂತ ಅಂದ್ಬಿಟ್ಟು ಹೀಗೇ ನಾನು ಮಾಡ್ಕೊಂಡು ಬಂದೆ. ಆಮೇಲೆ ಕೊನೆಗೆ ಅಲ್ಲಿಂದ ಏನು ಮಾಡೋದು ಅಂತಂದ್ಬಿಟ್ಟು ಪ್ರೇಯರ್ಗೆ ಹೋದೆ. ಪ್ರೇಯರ್ಗೆ ಹೋಗಿ ಕೊನೆಯಲ್ಲಿ ಕೂತ್ಕೊಂಡಿದ್ದೆ. ಮುಂದೆ ಕೂತ್ಕೊಂಡಿರೋ ಏನೋ ಭಕ್ತರಲ್ವಾ, ನನಗೇನು ಗೊತ್ತಿಲ್ವಲ್ಲ, ನಾನು ಇಲ್ಲಿ ಕೂತಿದ್ದೀನಲ್ಲ ಅಂದ್ಕೊಂಡು ಹೋಗಿ ಹಿಂದೆ ಗೋಡೆ ಬದಿಯಲ್ಲಿ ಕೂತ್ಕೊಂಡೆ. ಅವರು ಎಲ್ಲರ ಪ್ರೇಯರ್ ಮಾಡಿ ಎಲ್ಲರ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡ್ಕೊಂಡು ಬಂದರು. ಕೈ ಇಟ್ಕೊಂಡು ಬಂದಾಗ ನನ್ನ ಮೇಲೆ ಕೈ ಇಟ್ಟಿದ ತಕ್ಷಣ ದೊಡ್ಡ ಬೆಳಕು ಬಂದುಬಿಡ್ತು. ದೊಡ್ಡ ಬೆಳಕು ಬಂದು ಆ ಬೆಳಕಿನಲ್ಲಿ ಕಿರಣಗಳು, ಬೆಂಕಿ ಕಿರಣಗಳ ಥರ ಆ ಥರ ಬಂದು ಆವಾಗ ಎರಡು ಕೈಗಳನ್ನ ಜೋಡಿಸ್ಕೊಂಡು ಗ್ಲೋರಿ ಅಂತ ಹೇಳ್ತಾ ಇದ್ದಲ್ಲ ಸರ್. ಆವಾಗ ಯೇಸು ಸ್ವಾಮಿ 2 ಕೈಗಳು, ಯೇಸು ಸ್ವಾಮಿ ಕೈಗಳೇ ಅದು. ಯೇಸು ಸ್ವಾಮಿ 2 ಕೈಗಳು, ದೊಡ್ಡ ಗಂಡಸರ ಕೈ, ಯುರೋಪಿಯನ್ ಕೈ ಇದ್ದಂಗಿತ್ತು ಸರ್ ಅದು. ಆ ಕೈ ಬಂದು ನಾನು ಹಿಡ್ಕೊಂಡು ಹೀಗೆ ಮಾಡಿದ್ರು, ಶೇಕ್ ಮಾಡಿದ್ರು. ಶೇಕ್ ಮಾಡಿದ್ಮೇಲೆ ಆವತ್ತಿನಿಂದ 3 ದಿನ ನಿಲ್ಲಿಲ್ಲ ಅದು ಶೇಕ್ ಆಗಿದ್ದ ಕೈ. ಆಮೇಲೆ ನಿಂತೋಯ್ತು. ಆವಾಗ ಅವ್ರ ಪಾಸ್ಟ್ರು ಬಂದು ಹೇಳಿದ್ರು, ನೋಡ್ರಿ, ದೇವರು ನಿಮ್ಮನ್ನು ಸೇವೆಗೆ ಕರೆದಿದ್ದಾರೆ, ಸೇವೆಗೆ ಇಟ್ಟಿದ್ದಾರೆ. ನಿಮಗಾಗಿಯೇ ನೀವು ಕರ್ತನಿಗಾಗಿಯೇ ನೀವು ಜೀವಿಸಬೇಕು ಅಂತಂದ್ಬಿಟ್ಟು ನನಗೆ ಹೇಳಿ, ಪ್ರತಿ ಶುಕ್ರವಾರ ನೀವು ಉಪವಾಸ ಇದ್ದು ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ರು. ಆಯಿತು ಅಂದ್ಬಿಟ್ಟು 1 ತಿಂಗಳು 2 ತಿಂಗಳು 3 ತಿಂಗಳು ಗೊತ್ತಿಲ್ಲ ನನಗೆ, ಕೆಲವು ತಿಂಗಳುಗಳು ನಾನು ಉಪವಾಸ ಇದ್ದು ಬೆಳಗ್ಗಿಂದ 4 ಗಂಟೆವರೆಗೂ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿಕೊಂಡು ಬೈಬಲ್ ಓದಿ ಪ್ರಾರ್ಥನೆ ಮಾಡ್ಕೊಂಡು ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿರ್ತಾರೆ, ನರ್ಸರಿ ಸ್ಕೂಲಿಗೆ, ಅವರೆಲ್ಲ ಬರೋವರೆಗೂ ಪ್ರೇಯರ್ ಮಾಡ್ಕೊಂಡಿದ್ದು ಹೀಗೆ ಕಾಲ ಕಳೀತಾ ಇದೆ. ಇದ್ದಕ್ಕಿಂದಾಗೆ ಅನ್ಯ ಭಾಷೆ ಬಂದ್ಬಿಡ್ತು ನನಗೆ. ಅನ್ಯ ಭಾಷೆ ಬಂದು ಏನೇನೋ ಮಾತಾಡ್ತೇನೆ. ನಾನು ಏನೇ ಕಂಟ್ರೋಲ್ ಮಾಡಿಕೊಂಡ್ರು ನನ್ನ ಬಾಯಲ್ಲಿ ಭಾಷೆ ಹೋಗೋದಿಲ್ಲ. ಅದು ಭಾಷೆ ಮಾತಾಡಿ ಕೊನೆಗೆ ಅದೇ ನಿಂತೋಗೋದು. ಅಯ್ಯೋ ದೇವ್ರೆ, ಇದೇನಪ್ಪ ಹಿಂಗಾಗೋಯ್ತಲ್ಲ ಅಂತಂದ್ಬಿಟ್ಟು ಒಬ್ಬ ಸೇವಕರಿಗೆ ಹೇಳಿದ್ವಿ ನಾವು,
ಬ್ರದರ್ ಹಿಂಗೆ ಆಗುತ್ತಲ್ಲ, ಅಯ್ಯೋ ಸರೋಜ ಇದು ಗೊತ್ತಿಲ್ಲ ನಿಮಗೆ? ಹೌದು. ಹಾಂ, ನಾನು ಸರೋಜ ಅವರು ಹಿಂಗೆ ಆಗುತ್ತಲ್ಲ ಏನು ಬ್ರದರ್. ಸರೋಜ ತುಂಬ ತಿಕ್ಕೆಸ್ಟ್ ಫ್ರೆಂಡ್ ನನಗೆ. ಸರೋಜ ಅಂತ ಇದ್ದಾರೆ ಈಗ? ಇದ್ದಾರೆ. ಆಮೇಲೆ ಹೋಗಿ ಅವ್ರನ್ನ ಕೇಳಿದ್ವಿ. ಕೇಳಿದಾಗ ಅವ್ರು ಏನು ಹೇಳಿದ್ರು ಗೊತ್ತಾ, ಇದು ಸೈತಾನ್ ಭಾಷೆ, ಇದು ಸೈತಾನ ಬಂದು ನಿಮ್ಮನ್ನ ಆ ರೀತಿ ಇದು ಮಾಡ್ತಾ ಇದ್ದಾನೆ, ದೇವರಾತ್ಮಂದಲ್ಲ ಅಂತ ಹೇಳ್ಬಿಟ್ರು. ಅಯ್ಯೋ ದೇವ್ರೆ ಏನು ಮಾಡೋದು, ಸೈತಾನ ಅಂತ ಅಂದ್ಬಿಟ್ರಲ್ಲ. ಸರೋಜ ಏನು ಮಾಡೋದು ಸರೋಜ ಅಂದ್ಕೊಂಡು ಕೇಳಿದೆ. ಕನಕ ಇದ್ರಲ್ರಿ ಇವರು, ಕನಕನೂ 3 ಜನನೂ ಮಾತಾಡ್ಕೊಂಡ್ವಿ. ಏನು ಮಾಡೋದು ಅಂದ್ಕೊಂಡು ದಿನಗರಿಗೆ ಲೆಟ್ರ್ ಬರೆಯೋಣ, ಅವ್ರು ಏನು ಹೇಳ್ತಾರೆ ಅಲ್ವಾ ಈ ಬಗ್ಗೆ ಅಂದ್ಕೊಂಡು ಒಂದು 2-3 ತಿಂಗಳು ಬಿಟ್ಟು ದಿನಗರಿಗೆ ಅಪಾಯಿಂಟ್ಮೆಂಟ್ಗೆ ಒಂದು ಲೆಟ್ರ್ ಬರೆದ್ವಿ. ಅಪಾಯಿಂಟ್ಮೆಂಟ್ ಸಿಕ್ತು, ಇಂಥ ಸಮಯಕ್ಕೆ ಬನ್ನಿರಿ ಅಂತ ಅಂದ್ಬಿಟ್ರು. ಸರಿ 3 ಜನನೂ ಹೊರಟು ಮೆಡ್ರಾಸ್ಗೆ ಹೋಗಿ ಅವ್ರ ಮನೆಗೆ ಹೋದ್ವಿ. ಹೋದ್ಮೇಲೆ ಒಳ್ಳೆ ಅವ್ರ ಮಿಸ್ಸಸ್ ಎಲ್ಲ ಕರೆದು ಕೂರಿಸ್ಕೊಂಡು ಕಾಫಿ ಗಿಫಿ ಎಲ್ಲ ಕೊಟ್ಟು, ಮತ್ತು ಅವರು ಪ್ರೇಯರ್ ಮುಗಿಸ್ಕೊಂಡು ಆಫೀಸ್ಗೆ ಬರೋವರೆಗೂ ನಮ್ಮನ್ನು ಕಾಯಿಸಿ ಅವ್ರ ಆಫೀಸ್ಗೆ ದಿನಗರ ಆಫೀಸ್ಗೆ ಕಳಿಸಿ ಅವ್ರ ಎದುರುಗಡೆನೇ ಕೂತ್ಕೊಂಡು ಎಲ್ಲ ಮಾತಾಡಿ ಒಂದೊಂದಕ್ಕೂ ನಾವು ಅಯ್ಯ ಹಿಂಗಾಗುತ್ತೆ ಭಯ ಆಗುತ್ತೆ ನಮಗೆ ಹಿಂಗಲ್ಲ ಅಂತಂದ್ಬಿಟ್ಟು ಎಲ್ಲ ಹೇಳಿದ್ವಿ. ಅವಾಗ ಏನು ಭಯಪಡ್ಬೇಡ್ರಿ, ದೇವರಾತ್ಮನ ನಿಮ್ಮಲ್ಲಿ ಇಳಿದು ಬಂದಾಗ ಅನ್ಯ ಭಾಷೆ ಕೂಡ ನಿಮಗೆ ವರವಾಗಿ ಅದನ್ನು ಕೊಟ್ಟಿದ್ದಾರೆ. ಎಷ್ಟೊಂದು ಜನರು ಅನ್ಯ ಭಾಷೆನ ಕೇಳ್ತಾರೆ, ಅವ್ರಿಗೆ ಬರೋದಿಲ್ಲ ಅಂತಂದ್ಬಿಟ್ಟು ಹೇಳಿದ್ರು. ನಮಗೇನು ಅರ್ಥ ಆಗೋದಿಲ್ವಲ್ಲ ಬ್ರದರ್ ಅಂತಂದಾಗ, ಪರವಾಗಿಲ್ಲ, ಅರ್ಥ ಆಗೋದು ಒಂದು ದಿವಸ ಬರುತ್ತೆ ನಿಮಗೆ ಅಂತ ಹೇಳಿದ್ರು ಬ್ರದರ್. ಆಮೇಲೆ ಎಲ್ಲ ಕೇಳಿಕೊಂಡು ಆಮೇಲೆ ಅಲ್ಲಿಂದ ಬಂದ್ವಿ. ಅಲ್ಲಿಂದ ಬಂದಮೇಲೆ ಅವರು ಹೇಳಿದ ಜ್ಞಾಪಕ ಆಯ್ತಲ್ರಿ, ಒಂದಲ್ಲ ಒಂದು ದಿವಸ ಏನಾಗುತ್ತೆ ನಿಮಗೆ ಅದು ಟ್ರಾನ್ಸ್ಲೇಟ್ ಆಗುತ್ತೆ ಅಂತಂದ್ಬಿಟ್ಟು. ಆಮೇಲೆ ಬಂದಮೇಲೆ ಹಿಂಗೆ ಒಂದು ಸಾರಿ 4 ಗಂಟೆಗೆ ನಮ್ಮ ಯಜಮಾನ್ರನ್ನ ಬಸ್ ಸ್ಟ್ಯಾಂಡಿಗೆ ಬಿಡಬೇಕಾಯಿತು. ಟಿ ವಿ ಎಸ್ಸಲ್ಲಿ ಅವ್ರನ್ನ ಕೂರಿಸ್ಕೊಂಡು ಕರ್ಕೊಂಡು 4 ಗಂಟೆಗೆ ಬಸ್ಗೆ ಬೆಂಗಳೂರು ಬಸ್ಗೆ ಅವ್ರು ಹತ್ತಿಸ್ಬಿಟ್ಟು ಅವ್ರನ್ನ ವಾಪಸ್ ಬಂದೆ. ವಾಪಸ್ ಬಂದಾಗ 4:15 ಆಗಿತ್ತು. ಇನ್ನೂ 4:15 ತಾನೇ, ಜಪ ಮಾಡೋಣ ಅಂದ್ಕೊಂಡು ಮೊಣಕಾಳು ಹುರ್ಕೊಂಡು ಜಪ ಮಾಡ್ತಾಯಿದ್ದೆ ಬ್ರದರ್. ಜಪ ಮಾಡ್ತಾ ಇದ್ದಾಗ ಅನ್ಯ ಭಾಷೆ ಬಂದ್ಬಿಡ್ತು. ಅನ್ಯ ಭಾಷೆ ಬಂದಾಗ ನಾನು ಕೇಳ್ತಾ ಇದ್ದೀನಿ, ಅನ್ಯ ಭಾಷೆ ನಿಲ್ಲಿಸ್ಬಿಟ್ಟು, ಸ್ವಾಮಿ ಯಾವುದೋ ಭಾಷೆಯಲ್ಲಿ ಮಾತಾಡಿದ್ರೆ ನನಗೇನೂ ಅರ್ಥ ಆಗೋದಿಲ್ಲ, ನನ್ನ ಭಾಷೆಯಲ್ಲಿ ನೀವು ಹೇಳ್ರಿ, ನಂಗೆ ಆವಾಗಲೇ ಗೊತ್ತಾಗೋದೇ ಏಸಪ್ಪ ಅಂತಂದ್ಬಿಟ್ಟು ಕೇಳ್ತಾ ಇದ್ದೀನಿ. ಹಂಗೆ ಕೇಳಿ ಒಂದು 10 ನಿಮಿಷಕ್ಕೆಲ್ಲ ನಾನು ಏನು ಮಾತಾಡ್ತೀನಿ ಅದನ್ನೆಲ್ಲ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೀನಿ ಕನ್ನಡದಲ್ಲಿ. ಎಲ್ಲ ಟ್ರಾನ್ಸ್ಲೇಟ್ ಮಾಡಿದೆ. ಅಯ್ಯೋ ನನಗೆ ಒಂದು ಸಂತೋಷ ಆಯ್ತು ಅಂದರೆ, ನಾನು ಈ ಲೋಕದಲ್ಲೇ ಇಲ್ಲ ಬ್ರದರ್, ನಾನು ಎಲ್ಲೋ ಮನೆ ಬಿಟ್ಟೇ ಹೋಗ್ಬಿಡ್ಬೇಕು ಅಂತ ಒಂದು ಆಸೆ ಆಗ್ಬಿಡ್ತು. ಕರ್ತನಿಗಾಗಿ ಜೀವಿಸ್ಬೇಕು ವಿನಾ ಈ ಲೋಕದಲ್ಲಿ ಏನಿಲ್ಲ ಅಂದ್ಕೊಂಡು ಅಷ್ಟು ಸಂತೋಷ ಆ ಸಮಯದಲ್ಲಿ ನನಗಾಯಿತು. ಅದಕ್ಕಿಂತ ಮುಂಚೆ ಒಂದು ಸಾರಿ ನಮಗೆ CS ಇಂದ ಹೊರಗಡೆ ಬಂದಾಗ ಭಾಳ ಕಷ್ಟ ಕೊಟ್ಟರು ಬ್ರದರ್. CS ಇಂದ ಬಂದಾಗ ಸಭೆ ಹೊಡೆದು ಬಿಟ್ಲದ್ಬಿಟ್ಟು ಸಿಕ್ಕಾಪಟ್ಟೆ ಬೈಯೋದು ಮಾಡೋದು, ಆಮೇಲೆ ಮನೆ ಮೇಲೆಲ್ಲ ಕಲ್ಲು ಹೊಡೆಯೋದು ಸಿಕ್ಕಾಪಟ್ಟಿ. ನಾನು ಕಾಲೇಜಿಗೆ ಹೋಗ್ಬಿಡ್ತಾ ಇದ್ದೆ. ಕಾಲೇಜಿಗೆ ಹೋಗ್ಬಿಟ್ಟು ಬರ್ತಾ ಇರಬೇಕಾದ್ರೆ ನನಗೊಂದು ಟ್ಯಾಕ್ಸಿ ಮಾಡಿ ನೋಡಿ ಬ್ರದರ್, ದೇವರು ಅದ್ಭುತ ಮಾಡಿದ್ದು ನನಗೆ. ಟ್ಯಾಕ್ಸಿ ಮಾಡಿ 8 ಜನ ಕಾಯ್ಕೊಂಡಿದ್ದಾರೆ ನನ್ನ ಎತ್ತಕೊಂಡು ಹೋಗ್ಬಿಡ್ಬೇಕಂತ, ಇವಳಿಂದಲೇ ಸಭೆ ಹಾಳಾಗ್ತಾ ಇರೋದು ಅಂತ. ನಾವು 9 ಜನ ಟ್ರೈನಿಂಗ್ ಹೋಗಿದ್ವಿ. ಟ್ರೈನಿಂಗ್ ಮುಗಿಸ್ಕೊಂಡು ರಕ್ಷಣೆ ಹೊಂದಿದ ದೇವಜನರ ಗುಂಪು, ಆ ತಿಳುವಳಿಕೆ ಅನೇಕರು ಇಲ್ಲದರಿಂದ ಈ ರೀತಿಯ ಒಂದು ಹೌದು ಬ್ರದರ್. ಆಮೇಲೆ ನಾವು ಸ್ಟೂಡೆಂಟ್ಗಳೇ, ನಾವು ಎಲ್ಲ ನೈಟ್ ಕಾಲೇಜ್ಗೆ ಹೋಗ್ತಿದ್ವಿ TCHಗೆ. ಆಗ ಅವರು ಎಲ್ಲರೂ ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡು ಕಾಯ್ತಾ ಆ ಮೂಲೆ ಈ ಮೂಲೆ ಇಲ್ಲಿ ಕಾಯ್ತಾ ಇದ್ದಾರಂತೆ. ದೇವರು ಅವತ್ತು ಏನು ಮಾಡಿದ್ದಾರೆ, ನಮ್ಮನ್ನು 9 ಜನನೂ ನೀವು 4 ಜನ ಆ ಕಡೆಗೆ ಹೋಗ್ರಿ ಅಂತಂದ್ರೆ, ಇಲ್ಲ ನೀವು 4 ಜನ ಈ ಕಡೆ. ನಾನಂದೆ 4 ಜನ ಬೇಡ, ದಿವಸ ಈ ಕಡೆ ಹೋಗ್ತಿದ್ರಲ್ಲ, ಈ ಕಡೆ ಹೋಗ್ರಿ ನೀವು,
ನಾವು 4 ಜನ ಆ ಕಡೆ ಹೋಗ್ತೀವಿ ಅಂದ್ಬಿಟ್ಟು CSI ಚರ್ಚ್ ಕಡೆಯಿಂದ ಬಂದ್ಬಿಟ್ವಿ ಮನೆಗೆ. ಇವರಾದ್ರೆ ಹಿಂದಿನ ರಸ್ತೆಯಲ್ಲಿ ಹುಡುಕಿದ್ದಾರೆ ನಮ್ಮನ್ನು. ಅಲ್ಲೇ ಬರ್ತಾಯಿದ್ವಿ ನಾವು ಯಾವಾಗ್ಲೂ ಕತ್ಲೆಯಲ್ಲಿ ಹೇಳ್ಕೊಂಡು ಹೋಗ್ಬೇಕಂತ. ಆಮೇಲೆ ಮನೆಗೆ ಬಂದುಬಿಟ್ವಿ. ಅದಕ್ಕೆ ಮಾರನೇ ದಿವಸ ಬೆಳಗ್ಗೆ ಒಂದು 10-11 ಗಂಟೆಯಲ್ಲಿ ಅದು ಕೇಡುತ್ತನ ಮಾಡ್ತಾ ಇದ್ನಲ್ಲ ಅವನು ಬಂದವನೇ, ನೆನ್ನೆ ಕಾಲೇಜಿಗೆ ಹೋಗಿಲ್ವೇನೆ ನೀವು ಅಂತ. ಯಾಕಣ್ಣ ಅಂತಂದೆ. ಹೋಗಿದ್ವಿ, ಹೋಗಿ ಬಂದ್ವಿ, ಯಾರಿಲ್ಲ ಅಂದವರು. ನಾವೆಲ್ಲ ಕಾಯ್ತಾ ಇದ್ವಲ್ಲ. ಯಾವನ್ ಕಾಯ್ತಾ ಇದ್ದದ್ದು? ಯಾಕಣ್ಣ ಅಂತಂತಂತ ನಾನು ಅಂದೆ. ಹಂಗಂದ ನಾವು ಏನೇನು ಗತಿ ಮಾಡ್ತಿದ್ದು ಗೊತ್ತಾನೇನ, ತಪ್ಪಿಸ್ಕೊಂಡೆ ಬಿಡು, ದೇವ್ರು ಕಾಪಾಡ್ಬಿಟ್ಟಾನೇನ ಅಂತಂದ್ಬಿಟ್ಟು ಹೋಗ್ಬಿಟ್ಟ. ಆಮೇಲೆ ಒಂದು 15-20 ದಿವಸ ಆದಮೇಲೆ ವಿಷಯ ಹೊರಗೆ ಬಂತು. ನಮ್ಮ ಬೀದಿಯವರೇ ಬ್ರದರ್ ಎಷ್ಟು ಹಿಂಸೆ ಕೊಟ್ಟವರು. ಮನೆ ಪ್ರೇಯರ್ ಮಾಡ್ಬೇಕಾದ್ರೆ ಕಲ್ಲುಗಳೆಲ್ಲ ಬೀಳೋದು, ಹೆಂಚುಗಳೆಲ್ಲ. ಕ್ರೈಸ್ತರೆಂಬುದಾಗಿ ಹೇಳುವವರೇ ಏನು ಬ್ರದರ್, ಇಲ್ಲೇ ಕ್ರಿಶ್ಚಿಯನ್ ಬಿಯಲ್ಲಿ ಕಲ್ಲೆಸೆಯವರು ಕ್ರಿಸ್ತ ಎಂಬುದಾಗಿ ಹೇಳುವವರೇ ಎಲ್ಲೇ. ಬ್ರದರ್, ಎದುರುಗಡೆ ಮನೆ ಇತ್ತು ನಮ್ಮ ಅಜ್ಜಿ ಮನೆ, ಅಲ್ಲಿದ್ವಿ ನಾವು. 25 ರೂಪಾಯಿ ಬಾಡಿಗೆ ಕಟ್ಕೊಂಡು ನಮ್ಮ ಮನೇಲಿ ಇದ್ವಿ. ಕಲ್ಲು ಹೊಡೆದ್ರೆ ಹೆಂಚು ಹಂಗೆ ಪುಡಿ ಆಗಿ ಬೀಳೋದು. ಬಾಗಿಲ್ಗೆ ಹೊಡೆಯೋರು ಜೋರಾಗಿ. ಆ ಬಾಗಿಲು ಗಟ್ಟಿಯಾಗಿರೋದು ಏನೂ ಆಗ್ತಿರ್ಲಿಲ್ಲ. ಹೀಗೆ ಪ್ರೇಯರ್ ಆಗೋವರೆಗೂ ಹಂಗೆ ಮಾಡೋರು. ಇವತ್ತು ಯೇಸುಸ್ವಾಮಿ ಪುನಃ ಬಂದರೆ ಪುನಃ ಶಿಲುಬೆಗೆ ಏರಿಸಬಹುದೇನೋ. ಏನು ಮಾಡ್ತಾರೋ ಅವ್ರ ಕೈಲಾಗುತ್ತಾ? ಹಂಗೆ ಮಾಡಿ ತುಂಬ ಹಿಂಸೆ ಕೊಟ್ಟರು. ಆಮೇಲೆ ನಮ್ಮ ಬ್ರದರ್ಸ್ ಎಲ್ಲ ಏನು ಮಾಡಿದ್ರು, ಇಲ್ಲಿ ಮನೇಲಿ ಕೂಡ ಬರೋದಕ್ಕೆ ಹಿಂಗೆ ಮಾಡೋದು ಅಂದ್ಬಿಟ್ಟು ಅವರೆಲ್ಲ ಸಮಾಧಿಯಲ್ಲಿ ಹೋಗಿ ಪ್ರೇಯರ್ ಮಾಡೋಕ್ಕೆ ಶುರು ಮಾಡಿಬಿಟ್ರು. ರೊಟ್ಟಿ ಮುರಿ ಆರಾಧನೆಲ್ಲ ಅವರು ಯಾವ ಸ್ಥಳದಲ್ಲೂ ಕೂಡ ಯೇಸು ಬರ್ತಾನೆ. ಆಮೇಲೆ ನಾವು ಮಾತ್ರ ಬರೀ ಪ್ರೇಯರ್ ಮಾಡಿಬಿಟ್ಟು ಬಂದ್ಬಿಡ್ತಿದ್ವಿ ಸಿಸ್ಟರ್ಸ್ಗಳೆಲ್ಲ. ನಾವು ಹೆಚ್ಚು ಕಡೆ ಒಂದು 40-50 ಜನ ಇದ್ದೀವ್ರಿ ಆ ಸಮಯದಲ್ಲಿ, ರಕ್ಷಣೆ ಹೊಂದವ್ರು ರಕ್ಷಣಾಪುರದಲ್ಲಿ. ಆಮೇಲೆ ಹಿಂಗೇ ಆಗ್ತಾಯಿತ್ತು ಬ್ರದರ್. ಹಿಂಗಾದ್ಮೇಲೆ ಒಂದು ದಿನ ಬ್ರದರ್ಸ್ ಎಲ್ಲ ಯೋಚನೆ ಮಾಡಿ ನಾವು ಹಿಂಗೆ ಹೆದರ್ಕೊಂಡಿದ್ರೆ ಸರಿ ಹೋಗೋದಿಲ್ಲ ಅಂದ್ಕೊಂಡು ಒಂದು ಬಾಡಿಗೆ ಮನೆ ಮಾಡಿದ್ರು. ಬಾಡಿಗೆಗೆ ಯಾರಿಗೂ ಕೊಡ್ತಿರ್ಲಿಲ್ಲ, ಬಾಡಿಗೆಗೆ ಯಾರು ಮನೆ. ಆವಾಗ ಯಾರೋ ಒಬ್ಬರು ಅವ್ರ ನೆಂಟರಿಸ್ರೆ ನಾವು ಕೊಡ್ತೀವಿ ಬನ್ನಿರಿ ಇಲ್ಲಿ ಪ್ರೇಯರ್ ಮಾಡಿರಿ ಅಂತ. ಆವಾಗ ಒಂದು ಬಾಡಿಗೆ ಮನೆಗೆ ಹೋದ್ಮೇಲೆ ಅಲ್ಲಿ ನಾವು ಎಲ್ಲರೂ ಕೂಡಿ ಬರ್ತಾಯಿದ್ವಿ. ಆಮೇಲೆ ಅದಕ್ಕಿಂತ ಮುಂಚೆ ನಮ್ಮ ಮನೇಲೇ ಪ್ರೇಯರು ಎಲ್ಲ ಆರಾಧನೆ ಗಿರಾಧನೆ ಎಲ್ಲ ರೊಟ್ಟಿ ಮುರಿಯೋದೆಲ್ಲ ನಮ್ಮ ಮನೇಲೇ ಮಾಡಿ ಸುಮಾರು 2-3 ವರ್ಷ ಮಾಡಿದ್ದೀವಿ ಬ್ರದರ್. ಎಲ್ಲ ನಾವು ಹೋಗಿ ಎಲ್ಲ ಅಲ್ಲೆಲ್ಲ ಅಡಿಕ್ಕೊಂಡಿರೋದು. ನಮ್ಮ ಯಜಮಾನ್ರು ಚರ್ಚ್ಗೆ ಹೋಗೋರು. 8 ಗಂಟೆಗೆ ಚರ್ಚ್ಗೆ ಹೋಗ್ಬೇಕಾದ್ರೆ ನಾವು ಎಲ್ಲರೂ ಅಲ್ಲೆಲ್ಲಿರೋರೆಲ್ಲ ಓಡಿ ಬಂದ ಮೇಲೆ ಅಟ್ಟ ಇರೋದು, ಅಟ್ಟದ ಮೇಲೆ ಸೇರ್ಕೊಬಿಡ್ತಿದ್ವಿ. ಸೇರಿಕೊಂಡು ನಿಧಾನಕ್ಕೆ ಹಾಡು ಹೇಳೋದು, ನಿಧಾನಕ್ಕೆ ಪ್ರೇಯರ್ ಮಾಡೋದು, ಹಿಂಗೆಲ್ಲ ಮಾಡಿ ನಿಧಾನಕ್ಕೆ ಇಳಿದು ಬಂದುಬಿಡ್ತಿದ್ವಿ. ಏನು ಗೊತ್ತಿಲ್ದಂಗೆ ಇವ್ರು ಇಳಿತಿದ್ದಂಗೆ ಎಲ್ಲ ಚಾಪೆ ಗೀಪೆ ಎಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿಬಿಡ್ತಿದ್ವಿ. ಆ ರೀತಿ ನಾವು ಆರಾಧನೆ ಮಾಡಿ ಕರ್ತನ್ನ ನಾವು ದೇಶಗಳ ಈ ರೀತಿಯಲ್ಲಿ ಆರಾಧನೆ ನಡೀತದೆ. ಚೈನಾದಲ್ಲಿ, ರೊಮೇನಿಯಾ, ರಷ್ಯಾದಲ್ಲಿ, ಅದನ್ನು ಭಾರತದಲ್ಲಿ ನಮ್ಮ ರಾಜ್ಯದಲ್ಲಿದ್ದು ನಮ್ಮ ಮನೆಯಲ್ಲಿದ್ದು ಈ ರೀತಿಯ ಒಂದು ಪರಿಸ್ಥಿತಿ. ಹೌದು ಬ್ರದರ್, ಇಂಥದ್ರೆಲ್ಲ ನಾವು ಅನುಭವಿಸಿದ್ವಿ. ನಮ್ಮ ಮೇಲೆ ಕೆಟ್ಟದಾಗಿ ಎಲ್ಲರ ಹತ್ರ ಹೇಳ್ಕೊಂಬರೋದು. ಅವ್ರು ಹೊರಗಡೆ ಇರ್ತಾರಲ್ಲ, ಅವ್ರಿಗೇನು ಗೊತ್ತಾಗುತ್ತೆ. ಆದರೆ ಅವ್ರು ಅದೆಲ್ಲ ನಂಬ್ತಿರ್ಲಿಲ್ಲ, ಗೊತ್ತಾಯ್ತಲ್ಲ. ಆದರೂ ಹೇಳೋರು. ಆಮೇಲೆ ಮನೆ ಕೊಡಬೇಡ ಬಾಡಿಗೆಗೆ, ಮನೆಯೇ ಇಲ್ಲ ಬ್ರದರ್. ಒಂದು ಸಾರಿ ಏನಾಗೋಯ್ತು, ನಾನು ಮಕ್ಕಳೆಲ್ಲ ನನ್ನ ಕೆಲಸ ಸಿಕ್ಬಿಡ್ತು ತಕ್ಷಣ. ನಮ್ಮ ಸ್ಕೂಲ್ ನನ್ನ ಜೊತೆಲಿ ಟ್ರೈನಿಂಗ್ ಮಾಡೋರು ಸ್ಕೂಲ್ ಇಟ್ಕೊಂಡಿದ್ರು, ಆನಂದ್ ಬಾಯ್ ಅಂತ. ಅವರು ನೀನು ಟ್ರೈನಿಂಗ್ ಆಗಿದ ತಕ್ಷಣ ಎಲ್ಲೂ ಕೆಲಸಕ್ಕೆ ಹೋಗ್ಬಾರ್ದು, ನಮ್ಮ ಶಾಲೆಗೆ ಬರಬೇಕಂತ ಕರ್ಕೊಂಡ್ರು. ಏಡೆಡ್ ಸ್ಕೂಲ್ ಅದು. ಆ ಸ್ಕೂಲ್ಗೆ ಹೋಗಿ ಶನಿವಾರ ಅವತ್ತು ಮಕ್ಕಳದ್ದು ಯೂನಿಫಾರ್ಮ್ ಎಲ್ಲ ಒಗ್ದಾಕ್ಬೇಕಂದ್ಬಿಟ್ಟು ಮಕ್ಕಳಿಗೆಲ್ಲ ತಿಂಡಿ ಕಟ್ಬಿಟ್ಟು ಇದು ಬಟ್ಟೆ ಎಲ್ಲ ಒಗಿತಾ ಇದ್ದೀನಿ ಬ್ರದರ್.
ನನ್ನ ತಮ್ಮ ಬಂದ್ಬಿಟ್ಟು ಬಾಯಿಗೆ ಬಂದು ಬೈದ್ಬಿಟ್ಟ. ಅವ್ರ ಮನೇಲಿ ಬಾಡಿಗೆ ಇದ್ದಿದ್ದು ನಾವು. ನಿಂಗೆ 25 ರೂಪಾಯಿ ಯಾವನು ಕೊಡ್ತಾನೆ ಮನೇನ, ಅದಕ್ಕೆ ನೀನು ಬಿಡದೆ ಕೂತಿದ್ದೀಯ, ಹೋಗಿ ಎಲ್ಲನ ಹುಡುಕು ಹಂಗೆ ಹಿಂಗೆ ಅಂತ. ನಾವು ಈ ರಕ್ಷಣಾಪುರದಲ್ಲೇ ಮಕ್ಕಳೆಲ್ಲ ಹುಟ್ಟಿ ಬೆಳೆದು ನಾವು ಮದುವೆ ಮಾಡ್ಕೊಂಡು ಇಲ್ಲೇ ಇದ್ದೀವಿ. ಹೊರಗಡೆ ಬೀದಿನೇ ಗೊತ್ತಿಲ್ಲ ಬ್ರದರ್ ನನಗೆ. ಅಂದರೆ ಎಲ್ಲಿ ಹುಡ್ಕೋದು ಹೋಗಿ? ಹಾಂ, ಅಂತೂ ನಾನು ನನ್ನ ಮೈದೆಲ್ಲ ಹುಡುಕ್ತಿದ್ವಿ 7 ಗಂಟೆ 8 ಗಂಟೆಗೆ. ಎಲ್ಲರೂ ಬೈಯೋರು, ಎಷ್ಟೊತ್ತಿಗೆ ನಮ್ಮ ಮನೆ ಹುಡ್ಕಕ್ಕೆ ಬರೋದು ನೀವು ಅಂತ ಬೈಯೋರು. ಇದೇನು ಹಿಂಗಾಗೋಯ್ತಲ್ಲ ಅಂದ್ಕೊಂಡು ಅವತ್ತು ತುಂಬ ಬೈದ್ಬಿಟ್ಟ ನನ್ನ. ಬೈದ ತಕ್ಷಣ ನಾನು ಬಟ್ಟೆ ಹೋಗ್ಕೊಂಡು ಅಳ್ತಾ ಇದ್ದೆ. ಯೇಸು ಸ್ವಾಮಿ ನೀನೇ ನೋಡ್ಕೊ, ನಾವೇನೂ ತಪ್ಪು ಮಾಡಿಲ್ಲ, ಆದರೂ ಕೂಡ ಮನೆ ಬಿಡು ಮಳೆ ಬಿಡು ಅಂದರೆ ಕರೆಕ್ಟಾಗಿ ನಾವು ಬಾಡಿಗೆ ಕೊಡ್ತಾಯಿದ್ವಿ. ಯೇಸು ಸ್ವಾಮಿ ಇದರಿಂದ ನೀವೇ ನನ್ನ ಬಿಡುಗಡೆ ಮಾಡಬೇಕು ಅಂತ ಜೋರಾಗಿ ಹತ್ಕೊಂಡು ಬಟ್ಟೆ ಒಗೀತಾ ಇದ್ದೆ. ಸರೋಜ ಬಂದ್ಲು. ಸರೋಜ ವೈಲ ಅಂತ. ನಾನು ಏನು ಅಂತ ನಾನು ಕೇಳೋಷ್ಟು ಬಾಯಿಲ್ಲ ನನಗೆ. ಆಮೇಲೆ ಬಂದ್ಲು, ಯಾಕೆ ವೈಲೇಟ್ ಅಳ್ತಾ ಇದೆಯಾ, ಏನಾಯಿತು ನಿನಗೆ ಅಂತಂದ್ಲು. ಆಮೇಲೆ ನಾನು ಏನಾಗಿಲ್ಲ, ಭಾಸ್ಕರ್ ತುಂಬ ಬೈತಾನೆ, ಮನೆ ಬಿಡು ಅಂತ. ನಾನು ಎಲ್ಲಿಗೆ ಹೋಗೋದು, 4 ಮಕ್ಕಳನ್ನ ಕಟ್ಕೊಂಡು, ಚಿಕ್ಕ ಮಕ್ಕಳನ್ನ ಕಟ್ಕೊಂಡು ಅಂತ. ನಮ್ಮ ಯಜಮಾನ್ರು ಬೇರೆ ಊರಲ್ಲಿ ಅಂತ ಗೊತ್ತಲ್ಲ ಎಲ್ಲರಿಗೂ ಅಂದ್ಕೊಂಡು ಅಳ್ತಾ ಇದ್ದೆ. ಅಳ್ತಾ ಇರ್ಬೇಕಾದ್ರೆ ವೈಲೇಟ್ ನೋಡಿ, ನೀನು ಏನು ಅಳಬೇಡ, ಚಿಂತೆ ಮಾಡಬೇಡ, ನೀನು ಸೀದಾ ನಮ್ಮ ಮನೆಗೆ ಹೋಗು. ನಾವು ನಾಳೆ ಬೆಳಗ್ಗೆ 5 ಗಂಟೆಗೆ ಈ ಮನೆ ಬ್ರದರ್ ನಾವು ಈಗ ಇದ್ದೀವಿ, ಅದು ಈ ಮನೇನ ಅವರು ಖಾಲಿ ಮಾಡ್ತೀವಿ. ಆ ಮನೇನ ನಾವು ಖಾಲಿ ಮಾಡಿಬಿಟ್ಟು 5 ಗಂಟೆಗೆಲ್ಲ ಖಾಲಿ ಮಾಡಿಬಿಡ್ತೀವಿ. ನೀವು ಮೈದನಿಗೆ ಮಕ್ಕಳಿಗೆಲ್ಲ ಹೇಳ್ಬಿಟ್ಟು ಸಾಮಾನುಗಳೆಲ್ಲ ತಗೊಂಬಂದು ಚಿಕ್ಕ ಚಿಕ್ಕ ಸಾಮಾನು ಇಟ್ಬಿಡು, ಬೀರು ಹಂಗೆಲ್ಲ ಮಂಚ ಎಲ್ಲ ಹಂಗೆ ಬಿದ್ದಿರಲಿ, ಎಲ್ಲನ ತಗೊಂಬಂದು ಒಳಗೆ ಇಟ್ಬಿಡು. ನಮ್ಮ ಅಮ್ಮನೂ ಕೇಳ್ಕೊಡ್ತು, ನಿನಗೆ ಕೊಡ್ತಾರೆ, ಕೊಡ್ದಿರಕ್ಕಿಲ್ಲ ನಮ್ಮಮ್ಮ ಅಂತ ಅಂದ್ಬಿಟ್ಟು ಹೇಳಿದ್ಲು. ಸರಿ ಅಂತ ಅಂದ್ಬಿಟ್ಟು ನಾನು ಹೋಗಿ ಅಮ್ಮ ಅಂತಂದೆ. ಅಮ್ಮ ಅಂದಿದ ತಕ್ಷಣ ನಂಗೆ ಕಣ್ಣೀರು ಸುರಿತಾ ಇತ್ತು. ಅವಾಗ ಏನಪ್ಪ ಏನು ಬೇಕು, ದುಡ್ಡು ಬೇಕಾ ಅಂದರು. ಇಲ್ಲಮ್ಮ ದುಡ್ಡಿದೆ ನನ್ನ ಹತ್ರ ಅಂತ. ಏನು ಬೇಕು ಮಗನ, ಏನು ಹೇಳು ಅಂತ ಅಂದ್ಬಿಟ್ಟು ಕೂರಿಸ್ಬಿಟ್ಟು ಹೀಗೆ ಹೇಳಿದ್ರು. ಹಿಂಗೆ ಆಗಿದ್ದಮ್ಮ, ಮನೆ ಬೇಕು ನನಗೆ, ಅರ್ಜೆಂಟು, ಸಾಮಾನೆಲ್ಲ ಎತ್ತಾಕ್ತೀನಿ, ನೋಡ್ತಾ ಇರೋ ಅಂತಂತ ಹೇಳ್ತಾವನು ಅಂತ. ಆವಾಗ ಬೇಡ ಮಗನೇ, ನಾನು ರಾತ್ರಿ ಈಗ ಹೋಗಿದ ತಕ್ಷಣ ಎಲ್ಲ ಪಾತ್ರೆ ಗೀತ್ರೆಗೆ ಪಡಿ ಎಲ್ಲ ಕಟ್ಟಿಟ್ಬಿಡು, ಗೊತ್ತಾಯ್ತಲ್ಲ, ರಾತ್ರಿ ಊಟಕ್ಕೆ ಮಾತ್ರ ಮಾಡಿಕೊಂಡು ಬೆಳಗಿನ ಜಾವನೇ ಕುಟ್ಟಿ ಹತ್ರ ಕೊಟ್ಬಿಟ್ಟು ಮಕ್ಕಳನ್ನೆಲ್ಲ ಕಳಿಸಿ ಮನೆಗೆ ತಗೊಂಬಂದು ಸಾಮಾನು ಇಟ್ಬಿಡು ಅಂತಂದರು. ಅಯ್ಯೋ ಏಸಪ್ಪ, ಎಂಥ ಒಳ್ಳೆ ಮಾರ್ಗನ ಸಿದ್ಧ ಮಾಡಿಕೊಟ್ಟಪ್ಪ ನೀನು ನನಗೆ. ಇಂಥ ಮನೆಯಲ್ಲೇ ಇದ್ದಿಲ್ಲ ನಾನು, ಇಂಥ ಮನೆ ನನಗೆ ಕೊಟ್ಟಲ್ಲಪ್ಪ ಏಸಪ್ಪ, ನಿನಗೆ ಕೋಟಿ ಕೋಟಿ ಸ್ತೋತ್ರ ಅಂತ ಹೇಳ್ಬಿಟ್ಟು ನಾನು ಮನೆಗೆ ಬಂದು ಹೇಳ್ದೆ. ನಮ್ಮ ಮೈದ ಡ್ಯೂಟಿಯಿಂದ ಬಂದ ಅವನಿಗೆ ಹೇಳಿದೆ, ಸಾಮಾನೆಲ್ಲ ಕಟ್ಬಿಡು, ಸರೋಜವ್ರ ಮನೆ ಖಾಲಿ ಆಗುತ್ತೆ ಅಂತ ರಾತ್ರಿಗೆ, ಅಲ್ಲಿಗೆ ಹೋಗ್ಬಿಡೋಣ ನಾವು ಅಂತಂದ್ಬಿಟ್ಟು. ಆಯ್ತು ಅಂದ್ಬಿಟ್ಟು ಆವಾಗ ಮಕ್ಕಳನ್ನೆಲ್ಲ ಸಾಮಾನುಗಳೆಲ್ಲ ಕಟ್ಟಿಟ್ಕೊಂಡು ಒಬ್ರಿಗೆ ಹೇಳಿಲ್ಲ ನಾವು, ಬಾಗಿಲು ಹಾಕ್ಕೊಂಡು ಎಲ್ಲ ಕೆಲಸ ಎಲ್ಲ ಮಾಡಿಬಿಟ್ಟು ಆಮೇಲೆ ಬೆಳಗಿನ ಜಾವ ಇವರು 4 ಗಂಟೆಗೆಲ್ಲ ಎದ್ದು ಅವ್ರ ಮನೆ ಹತ್ರ ಹೋದರೆ ಅವ್ರ ಮನೆ ಸಾಮಾನು ಫುಲ್ ಖಾಲಿ ಮಾಡಿಬಿಟ್ಟು ಹೊಡೆದ್ಬಿಟ್ಟಿದ್ದಾರೆ ಮನೇನ ಖಾಲಿ. ಸರಿ ಅಂದ್ಬಿಟ್ಟು ನಾವು ಸಾಮಾನೆಲ್ಲ ತಗೊಂಡೋಗಿ ಅದ್ರ ಒಳಗೆ ಇಟ್ಕೊಂಡು ಸೇರಿಕೊಂಡ್ವಿ ಬ್ರದರ್ ನಾವು. ಅದೇ ಮನೆಯೇ ಇದು, ದೇವ್ರು ನನಗೆ ಕೊಟ್ಟಿರೋ ಮನೆ, ದೇವ್ರು ಕೊಟ್ಟಿರೋ ಆಲಯ ಆಗಿದೆ ಬ್ರದರ್. ಇನ್ನು ಮೇಲಕ್ಕೆ ಆಲಯ ಹೋಗುತ್ತೆ ಇದು, ಗೊತ್ತಾಯ್ತರ? ಖಂಡಿತ ನಿಮ್ಮ ಆಸೆ ದೇವ್ರು ನೆರವೇರಿಸ್ತಾನೆ, ಖಂಡಿತ ಬ್ರದರ್. ಆಮೇಲೆ ನಾವು ಅವ್ರವ್ರು ಹೋಗ್ಬಿಟ್ರ, ನಾವು ಅವ್ರಿಗೆ ಎಲ್ಲ ಹೇಳ್ಬಿಟ್ಟು ಸಾಮಾನೆಲ್ಲ ತಂದು ಇಟ್ಬಿಟ್ಟು ಇದು ಮಾಡಿಬಿಟ್ವಿ. ಕೊನೆಗೆ ಒಂದು 4 ದಿವಸ ಬಿಟ್ಕೊಂಡು ಇನ್ನೊಬ್ಬ ಬಂದ, ಸರೋಜ ಅವ್ರ ಆಫೀಸಲ್ಲಿ ಕೆಲಸ ಮಾಡೋನು. ಅವನು ಬಂದು, ಏ ಸರೋಜ ಬಾಯ್ಲಿ ಅಂತ. ವೀಕ್ಷಕರೇ, ಅವರು ಸರೋಜ ಎಂಬುದಾಗಿ ಹೇಳುವಂಥ ಒಂದು ಸ್ತ್ರೀ ಒಂದು ಸ್ವಾರ್ಥಿಕ ತಾಯಿ ಆಗಿದ್ದಾರೆ.
ಸುಹಾಸನದಲ್ಲಿ ತುಂಬ ಪ್ರಸಿದ್ಧವಾಗಿ ಸೇವೆ ಮಾಡುವಂಥ ಒಂದು ಪ್ರಸಿದ್ಧ ತಾಯಿ ಆಗಿದ್ದಾರೆ. ಅನೇಕ ಕಡೆಗಳಲ್ಲಿ, ಅನೇಕ ಗ್ರಾಮಗಳಲ್ಲಿ ಸ್ವಾರ್ಥ ಸೇವೆ ಅವರು ಮಾಡಿದಂಥ ಒಂದು ತಾಯಿ ಅವರು. ಪುಸ್ತಕ ಕೂಡ ಅವರು ಬರೆದಿರುತ್ತಾರೆ. ಆ ಒಂದು ತಾಯಿಯ ಬಗ್ಗೆನೇ ಅವರು ಮಾತಾಡ್ತಿರೋದು. ಸರೋಜ್ ಎಂಬುದಾಗಿ ಅವರು ಒಟ್ಟಾಗಿ ಸೇವೆ ಮಾಡಿದ್ದಾರೆ. ಅವರ ಕುರಿತಾಗಿ ಅವರಿಗೆ ಹೇಳ್ತಿರುವಂಥದ್ದು. ಹೇಳಮ್ಮ. ನಾವು ಸರೋಜ ಕೂಡ ಎಲ್ಲ ಅವಳ ಜೊತೆಲಿ ಸೇರಿಕೊಂಡು ಎಲ್ಲ ಬೇರೆ ಬೇರೆ ಕಡೆಗಳಿಗೆ ಹೋಗಿ ಸೇವೆ ಮಾಡಿದ್ದು ಕೂಡ ಉಂಟು. ಅವ್ರ ಮನೆಯಲ್ಲೂ ಪ್ರೇಯರ್ಗಳನ್ನ ವಾರದಲ್ಲಿ ಪ್ರೇಯರ್ ನಡೆಸ್ತಾ ಇದ್ದೆ ನಾನು. ಸರೋಜ ಅವರು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದವನು ಬಂದ್ಬಿಟ್ಟು ಜೋರಾಗಿ ಕರೆದ, ಸರೋಜ ಬಾಯಿಲಿ ಅಂತ. ಬಂದ್ಲಿ, ಏನಣ್ಣ ಅಂತಂದ್ಲು. ಮತ್ತು ಯಾರು ಇವಳು ಮನೆ ಕೊಟ್ಟಿದ್ದು? ಯಾರೇ ಕೊಟ್ಟಿದ್ದು? ಯಾಕೆ ಇವ್ರು ಮನೆ ಕೊಟ್ರಿ? ನಮ್ಮ ಬೀದಿಯಲ್ಲಿ ಇವಳು ಇರಬಾರ್ದು ಅಂತ ಹೇಳಿಲ್ವಾ? ನಮ್ಮ ಬೀದಿಯಲ್ಲಿ ಇರಬಾರ್ದು ಅಂತ ಹೇಳಿದ್ರೆ ಮನೆ ಕೊಟ್ಟಿದ್ದೀರ ನೀವು ಮಧ್ಯದಲ್ಲಿ ಅವಳಿಗೆ ಅಂತ ಒಂದು ಉಸಿರು ಕೂಗಾಡ್ದ. ಅದಕ್ಕೆ ಅವಳು ಹೇಳಿದ್ಲು, ನೋಡು, ಮನೆ ನಂದಲ್ಲ, ನನ್ನ ತಮ್ಮನ ಮನೆ, ನಮ್ಮ ಅಮ್ಮನಿಗೆ ಸೇರಿದ್ದು. ಅವ್ರು ಇಷ್ಟಪಟ್ಟು ಕೊಟ್ಟರೆ ನೀನೇನು ಬಂದು ಕೇಳ್ತೀಯ? ಹೋಗಿ ಕೇಳಿ ನಮ್ಮಮ್ಮನ್ನ, ಅವ್ರು ಉತ್ತರ ಹೇಳ್ತಾರೆ ನಿನಗೆ ಅಂತ. ನೋಡು, ಸಾಮಾನೆಲ್ಲ ಎತ್ತಾಕ್ತೀನಿ ನಾನು ಅವಳದು ಹೊರಗಡೆ. ಒಳ್ಳೆ ಆಫೀಸರ್ನ ತಂದು ಇವಳು ಕೊಡೋಷ್ಟು 4ರಷ್ಟು ಬಾಡಿಗೆ ಕೊಡಿಸ್ತೀನಿ ನಿನಗೆ, ಗೊತ್ತಾಯ್ತಲ್ಲ, ಎತ್ತಾಕ ಸಾಮಾನೆಲ್ಲ ಅಂತ. ನಾನು ಸುಮ್ಮನೆ ನೀವು ಎತ್ತಾಕೋಕ್ಕಾಗುತ್ತೆ ಅವನ ಕೈನಲ್ಲಿ ಅಂದ್ಕೊಂಡು ಸುಮ್ಮನೆ ಇದ್ದೆ. ಆಮೇಲೆ ಭಾನುವಾರ ನಮ್ಮ ಯಜಮಾನ್ರು ಬಂದಿದ್ದ ತಕ್ಷಣ ಚಂದ್ರನ ನೋಡ್ರಿ, ಅವ್ರ ಫ್ರೆಂಡ್ ಅವರು ನೋಡ್ರಿ ಹಿಂಗೆಲ್ಲ ಅಂದು ಇದು ಮಾಡಿದ್ರು. ಸಾಮಾನೆಲ್ಲ ಎತ್ತಾಕ್ತೀನಿ, ಸರೋಜನ್ಗೆ ಮನೆ ಕೂಡಲೇ ಖಾಲಿ ಮಾಡಿಸು, ಇಲ್ಲದೆ ಹೋದರೆ ನೋಡಿ ಏನು ಮಾಡ್ತೀನಿ ಅಂತ ಅಂದ್ಬಿಟ್ಟೆಲ್ಲ ಎದುರಿಸ್ಬಿಟ್ಟು ಹೋಗಿದ್ದಾರೆ ಅಂತ. ಹೌದಾ ಅಂದ್ಬಿಟ್ಟು ಅವ್ರು ಸೈಕಲ್ ತಗೊಂಡು ಸೀದಾ ಹೋಗಿದ್ದೆವು. ಸರಿಯಾಗಿ ಅವ್ರನ್ನ ಬೈದಿದ್ದೆ. ಇಲ್ಲ ತಮಾಷೆಗೆ ಅಂದೆ ಕಣ ನಾನು ಅನ್ನಂತ ಅಂದ್ಬಿಟ್ಟು ಇದು ಮಾಡಿದ್ರು. ಅದೇ ಮನೆ ಬ್ರದರ್, ಅದೇ ಮನೆ ದೇವರು ನಮ್ಮನ್ನು ಆಶೀರ್ವಾದ ಮಾಡಿದ್ರು. ಸ್ವಂತಕ್ಕೆ ತೆಗೆದುಕೊಡುವ ಹಾಗೆ ದೇವರು ಕೃಪೆ ಕೊಟ್ಟು. ಹೌದು, ಮನೇನ ನಾವು ಫಸ್ಟ್ ಬಂದಾಗ 115 ರೂಪಾಯಿ ಬಾಡಿಗೆ ಇದಕ್ಕೆ ಕೊಟ್ವಿ ಬ್ರದರ್. ಅಡ್ವಾನ್ಸ್ ಬೇಡ ಅಂದ್ಬಿಟ್ರು ಅಮ್ಮ, ಇವರು ಅಮ್ಮ ಸರೋಜಿ ಆಂಟಿ ಅಮ್ಮ. ಬಟ್ ಅಡ್ವಾನ್ಸ್ ಏನು ಬೇಡ ಮಗ, ನೀನು ನನ್ನ ಮಗ ಅಲ್ವಾ, ನೀನು ಅಡ್ವಾನ್ಸ್ ಏನು ಕೊಡಬೇಡ, ಮನೆಗೆ ಬಂದು 115 ರೂಪಾಯಿ ಕೊಟ್ಟು ಮನೇಲಿ ಇರು ಅಂತ. ಆಯ್ತಮ್ಮ ಅಂದ್ಬಿಟ್ಟು ತಕ್ಷಣ ತಗೊಂಡೋಗಿ 115 ರೂಪಾಯಿ ಕೊಟ್ಬಿಟ್ಟೆ ನಾನು. ಅವತ್ತಿಂದ ಒಂದು ವರ್ಷ ತನಕ ನಾವು ಬಾಡಿಗೆ ಕೊಟ್ವಿ ಬ್ರದರ್, 115 ರೂಪಾಯಿ. ಆಮೇಲೆ ಏನು ಮಾಡಿದ್ರು, ಈ ಮನೇನ ಭೋಗ್ಯ ಮಾಡ್ಕೊಳ್ಬೇಕು. 6,000ಕ್ಕೆ ಭೋಗ್ಯ ಮಾಡ್ಕೊಳ್ಳೋದ್ರ ಇದ್ರೆ ಮಾಡ್ಕೊಡ್ರಿ ನೀವು, ಇಲ್ದೋದ್ರೆ ಬೇರೆಯವ್ರಿಗೆ ಹೇಳ್ತೀವಿ ಅಂತಂದರು. ನಾವು ಕೊಡ್ತೀವಿ 6,000 ರೂಪಾಯಿನ ನಾನು ಕೊಡ್ತೀವಿ, ಏನು ಹಂಗೆಲ್ಲ ಮಾಡಬೇಡ ಸರೋಜ ಅಂತೇಳಿ ನನ್ನ ಕೈನಲ್ಲಿರೋ ಬಾಳೆ ಎಲ್ಲ ಬಿಚ್ಚಿ ನಾವು ಯಜಮಾನ್ರ ಫ್ರೆಂಡ್ ಹತ್ರ ದುಡ್ಡು ಇಸ್ಕೊಂಬಂದು ಕೊಟ್ಟು 6,000 ರೂಪಾಯಿ ಕೊಟ್ಟು ಇದನ್ನು ರಿಜಿಸ್ಟರ್ ಮಾಡ್ಕೊಂಡ್ವಿ 6 ವರ್ಷಕ್ಕೆ. ಅದಾಗಿದ್ದ ತಕ್ಷಣ 6 ವರ್ಷ ಆದಮೇಲೆ ಈ ಮನೆ ನಾವು ಮಾರ್ತಾ ಇದ್ದೀವಿ ನಾವು ಅಂತ ಬಂತು. 40,000ಕ್ಕೆ 40,000ಕ್ಕೆ ಈ ಮನೇನ ನಾವು ಮಾರ್ತೀವಿ, ನಿಮ್ಮ ಕೈಯಲ್ಲಾದರೆ ತಕ್ಕೊಟ್ರೆ. ನಮ್ಮ ಯಜಮಾನ್ರಿಗೆ ಬರೀ 40 ರೂಪಾಯಿ ಸಂಬಳ, ಜೀಪ್ ಡ್ರೈವರ್ ಬ್ರದರ್, 40 ರೂಪಾಯಿ. ಅದಕ್ಕೆ ಅವರು ತಿಳ್ಕೊಂಡ್ರು, ನಿಮ್ಗೆ ಇವು ಕೈಯಲ್ಲಿ ಆಗಲ್ಲ ಅಂದ್ಕೊಂಡು 40 ರೂಪಾಯಿ ಸಂಬಳದವರು 40,000 ರೂಪಾಯಿದ್ದು ಮನೆ ಕೊಂಡ್ಕೊತಾರ? ಕೊಂಡ್ಕೊಳಕ್ಕಾಗಲ್ಲ ಅಂದ್ಕೊಂಡು ವೈಲೆಟ್ ಅವಳು ಒಂದೇ ಟೈಮ್ ಕೊಟ್ಟಳು ನನಗೆ. ಶುಕ್ರವಾರ ಸಂಜೆ ಹೇಳ್ಬಿಟ್ಟು ನೋಡು, ಅಲ್ಲ ಗುರುವಾರ ಕೊಟ್ಟು ಹೇಳ್ಬಿಟ್ಟು ನನಗೆ ನೋಡು, ಶುಕ್ರವಾರ ಸಂಜೆ ನನಗೆ ಹೇಳ್ಬಿಡ್ಬೇಕು ನಾನು ತಗೊಳ್ತೀನೋ ಇಲ್ವೋ ಅಂತ. ಇದು ಇನ್ನೊಬ್ಬರು 50,000 ರೂಪಾಯಿ ಕೊಟ್ಟು ಕೊಂಡ್ಕೊಳ್ಳೋಕ್ಕೆ ರೆಡಿ ಇದ್ದಾರೆ ಅಂತ ಹೇಳ್ಬಿಟ್ಲು. ಏನು ಮಾಡೋದು, ಏನು ಮಾಡಂತ ಒಂದು ಟೈಮು ಯೋಚನೆ ಮಾಡೋಕ್ಕೆ ಟೈಮೇ ಇಲ್ಲ. ಯಾರ ಹತ್ರ ಹೋಗಿ ದುಡ್ಡು ಕೊಟ್ರೆ 40,000 ರೂಪಾಯಿ ಅಂದರೆ ಕೊಡ್ತಾರೆ ಅಲ್ವರಾ ಅಂದ್ಕೊಂಡು
ಅವರು ಭೋಗ್ಯ ಮಾಡ್ಬೇಕಾದ್ರೆ ಅವ್ರ ಹತ್ರ ಒಂದು 10,000 ರೂಪಾಯಿ ಇತ್ತು ನಮ್ಮದು, ಹಾಂ ಉಳಿದಿತ್ತು. ಆಮೇಲೆ ನಂದು ಒಡವೆಗಳೆಲ್ಲ ಬಿಚ್ಚಿ, ಎಲ್ಲ ಒಡವೆನ ಬಿಚ್ಚಿ, ಸರಗಳು ಬಳೆ ಎಲ್ಲ ಬಿಚ್ಚಿ ತಗೊಂಡೋಗಿ ಒಂದು ವಸ್ತ್ರದಲ್ಲಿ ಕಟ್ಟಿ ತಗೊಂಡೋಗಿ 30,000 ರೂಪಾಯಿಗೆ ಮಾರಿಬಿಟ್ಟೆ ಅಂಗಡಿಯಲ್ಲಿ. ಮಾರಿಬಿಟ್ಟು ಬಂದು ದುಡ್ಡೆಲ್ಲ ರೆಡಿ ಇಟ್ಕೊಂಡೆ. ಆಮೇಲೆ ನಮ್ಮ ಮನೇಲಿ ಬಂದರು, ನೋಡ್ರಿ ಹಿಂಗೆ ಅಂತ ಹೇಳಿದ್ದಾರೆ, ನಾಳೆನೇ ರಿಜಿಸ್ಟ್ರ್ ಆಗಬೇಕಂತೆ, 40,000 ರೂಪಾಯಿ ಕೊಟ್ಟು ಅದು ಪ್ಲಸ್ ರಿಜಿಸ್ಟ್ರೇಷನ್ ಖರ್ಚು ಬೇರೆ ಕೊಡಬೇಕಲ್ಲ ಅಂತ ಅಂದ್ಬಿಟ್ಟು, ಅದಕ್ಕೆ ದುಡ್ಡು ಎಲ್ಲಿಂದ ತರೋದಮ್ಮ, ಎಲ್ಲಿದೆ ಇಲ್ಲ ಅಷ್ಟೊಂದು ದುಡ್ಡು, ಯಾರನ್ನ ಕೇಳೋದು ನಾವು ಅಂತ. ನೀವು ಯಾರನ್ನೂ ಕೇಳೋಕ್ಕೋಬೇಡ, ನೋಡಿ ಒಡವೆಲ್ಲ ಬಿಚ್ಚಿಬಿಟ್ಟಿದ್ದೀನಿ, ಒಂದು ತಾಳಿ ಸರ ಒಂದು ಮಾತ್ರ ಇಟ್ಕೊಂಡು ಬಾಕಿದೆಲ್ಲ ಬಿಚ್ಚಿದ್ದೀನಿ, ಬಳೆ ಗಿಳೆ ಎಲ್ಲ ಮಾರಿಬಿಟ್ಟೆ ಬಂದುಬಿಟ್ಟೆ ನಾನು. ಆಮೇಲೆ ಬೇಕಾದ್ರೆ ಮಾಡಿಸ್ಕೊಳ್ಳೋಣ, ನಾನು ಕೆಲಸ ಮಾಡ್ತಾಯಿದ್ದೇನಲ್ಲ ಅಂತಂತ ಹೇಳಿದೆ. ಆಯಿತು ಅಂತಂತ ತುಂಬ ಖುಷಿಪಟ್ಟರು ಅವರು. ಆಮೇಲೆ ಮಾರನೇ ದಿವಸ ಬೆಳಗ್ಗೆ 11 ಗಂಟೆಗೆ ಹೋಗಿ ನಾವು ಮನೇನ ರಿಜಿಸ್ಟ್ರ್ ಮಾಡ್ಕೊಂಡ್ಬಿಟ್ವಿ. ಈ ಮನೇನ ಬ್ರದರ್, ಇದು ದೇವ್ರು ಕೊಟ್ಟು ಮನೆ ಬ್ರದರ್, ಇದು ಯೇಸು ಸ್ವಾಮಿ ಮನೆ ಇದು. ಹೌದು ಬ್ರದರ್. ಅದರಿಂದ ನನಗೊಂದೇ ಒಂದು ಆಶೆ ಒಂದು ಇತ್ತು ಬ್ರದರ್, ನಮ್ಮ ಮನೆ ಮೇಲೆ ಆಲಯ ಕಟ್ಟಬೇಕು. ಮನೆ ಮೇಲೆ ನಾನು ಆಲಯನ ಕಟ್ಟಿ ನನ್ನ ಮನೆ ಮೇಲೆ ಆರಾಧನೆ ನಡಿಬೇಕು. ಅದು ಕೆಳಗನೆ ಕಟ್ಟಬೇಕು ಅಂತ ಆಸೆ ಇತ್ತು, ಆದರೆ ಆ ಬೇಡ, ಓಡಾಡೋಕ್ಕೆಲ್ಲ ಕಷ್ಟ ಆಗ್ತದೆ ಅಂತಂದ್ಬಿಟ್ಟು ಯೋಚನೆ ಮಾಡಿದ್ವಿ. ಆಮೇಲೆ ನಾನು 4 ಮಕ್ಕಳನ್ನ ಕೂರಿಸ್ದೆ ಬ್ರದರ್. ನಮ್ಮ ಯಜಮಾನ್ರು ಸತ್ತೋಗ್ಬಿಟ್ರು. ಸತ್ತಾದ್ಮೇಲೆ ಮಕ್ಕಳನ್ನೆಲ್ಲ ಕರೆದೆ. 4 ಹೆಣ್ಮಕ್ಳು ನನಗೆ, ಒಳ್ಳೆ ಮಕ್ಕಳುಗಳು, ಒಳ್ಳೆ ಎಜುಕೇಟೆಡ್ಗಳು, ಎಲ್ಲ ಟೀಚರ್ಗಳು ಕೆಲಸಕ್ಕೆ ಮಾಡ್ತಾರೆ. ಮಕ್ಕಳೆಲ್ಲ ಕರೆದ್ಬಿಟ್ಟು ಹಿಂಗೆ ಹೇಳಿದೆ, ನೋಡಮ್ಮ, ಈ ಮನೇನ, ಒಂದು ಮನೇನ 4 ಭಾಗ ಮಾಡಿದ್ರೆ ಎಷ್ಟು ಬರುತ್ತೆ, ಇಷ್ಟು ಕೂಡ ಬರಲ್ಲ ನಿಮಗೆ, 10 ಅಡಿನೂ ಬರಲ್ಲ. ಅದರಿಂದ ನೋಡ್ರಿ, ನನ್ನ ಯೋಚನೆ ಒಂದಿದೆ, ಅದನ್ನ ನೆರವೇರಿಸ್ಕೊಡೋದಾದರೆ ಯಾರು ಬೇಕಾದ್ ತಕ್ಕೊಳ್ರಿ ಅಂತಂದೆ. ಏನು ಹೇಳಮ್ಮ ಅಂತಂದರು. ಯಾಕೆಂದರೆ ನಾನಂದೆ, ನೋಡಿ ಈ ಮನೇನ ಯಾರು ತಗೊಳ್ತಿರೋ ಆ ಮನೆಯವರು ಇದನ್ನು, ಈ ಮನೆ ತಗೊಳ್ಳೋರು ನನ್ನನ್ನು ಸಾಕಬೇಕು, ಸಾಯೋವರೆಗೂ ನನ್ನ ಬಗ್ಗೆ ಕೇರ್ ತಗೋಬೇಕು ಒಂದು. ಅದಕ್ಕಿಂತ ಮುಂಚೆ ಇದ್ರ ಮೇಲೆ ಆಲಯ ಕಟ್ಕೊಡ್ಬೇಕು. ಅದು ಇದಕ್ಕೆ ಮಣ್ಣಿನ ಮನೆಯಲ್ಲ ಬ್ರದರ್, ಕೆಳಗಡೆ ಎಲ್ಲ ಇದ್ದಿದ್ದು ಅದೆಲ್ಲ ಒಡೆದಾಕಿ RCC ಹಾಕಿ ಚರ್ಚ್ ಕಟ್ಕೊಡ್ಬೇಕು. ಅದು ನನ್ನ ಮುಖ್ಯ ಉದ್ದೇಶ, ಅದೇ ಮುಖ್ಯ ಉದ್ದೇಶ ನಂದು. ನೀನೇನಿಲ್ಲ, ಕರ್ತನಿಗಾಗಿ ಒಂದು ಆಲಯ ಕಟ್ಟಿ ಆರಾಧನೆ ಮಾಡಬೇಕು. ನಾನು ನನಗಾಗಿ ಪ್ರಾಣ ಕೊಟ್ಟಂಥ ಕರ್ತನಿಗೆ ನನಗೆ ಕಿಂಚಿತ್ತಾದರೂ ಏನಾದ್ರು ಮಾಡಬೇಕು ಅನ್ನೋ ಒಂದು ಆಸೆ. ಆಮೇಲೆ ಆಯ್ತು, ಅದ್ರ 4 ಮಕ್ಕಳು ಒಪ್ಕೊಂಡ್ರು ಬ್ರದರ್. 3 ಜನನೂ ಇಲ್ಲಮ್ಮ, ನಮ್ಮ ಕೈಲಾಗಲ್ಲ ಅಂತಂದರು. ಅದಕ್ಕಿಂತ ಮುಂಚೆ ನಾನು ಪ್ರೇಯರ್ ಮಾಡಿದ್ದೆ, ದೇವ್ರೇ 4 ಮಕ್ಕಳಿದ್ದಾರೆ, 4 ಮಕ್ಕಳೇ, ಇದನ್ನು ಹೇಗೆ ಹಂಚೋದು, ನಾನು ಹೇಗೆ ಹಂಚೋದು, ಏನು ಗಲಾಟೆ ಬರುತ್ತೆ, ಯಾರು ಬೇಡ ಅಂತಾರೋ, ಯಾರು ಬೇಕು ಅಂತಾರೋ, ಸಮಸ್ಯೆ ಇಲ್ಲದೆ ನೀನು ಬಗೆಹರಿಸ್ಬೇಕು ಯೇಸು ಸ್ವಾಮಿ ಅಂತ ಖಂಡಿತ ಪ್ರಾರ್ಥನೆ ಮಾಡಿದ್ದೆ ಬ್ರದರ್. ಆವಾಗ ನಮ್ಮ ಮಗಳು ಕೊನೆಯವಳು ಚಿಕ್ಕವಳಿದ್ದಾಳೆ, ಎವ್ಲಿನ್ ಅಂತ, ಅವ್ರ ಹೆಸರನ್ನ ತೋರಿಸಿದ್ರು ದೇವರು. ಎವ್ಲಿನ್ ಕೊಡು, ಎವ್ಲಿನ್ ಕಟ್ತಾಳೆ, ಮತ್ತು ನಾನಿದ್ದೇನೆ ಅವಳ ಜೊತೆಗೆ, ನಾನಿದ್ದೀನಿ ಅವಳ ಜೊತೆಗೆ, ನಿನ್ನ ಕೂಡ ಪರಾಂಬರಿಸ್ತಾಳೆ, ನಿನ್ನೆಲ್ಲ ಮಕ್ಕಳು ನಿನ್ನ ಪರಾಂಬರಿಸ್ತಾರೆ, ಆ ಬಗ್ಗೆ ನಾನಿದ್ದೀನಿ. ಒಂದು ವಾಕ್ಯ ಕೊಟ್ಟರು, ಅದೇ ನೀನು ಮುಪ್ಪಿನಲ್ಲಿಯೂ ಕೂಡ ಓರೆ ಆಗ್ತೀನಿ ಅಂತ ಅಲ್ವಾ? ಹೌದು ಬ್ರದರ್. ನಾನು ನೆರೆ ಬಂದಾಗಲೂ ನೀನು ಹೊತ್ತು ಸಾಕ್ತೀನಿ ಎಂಬುದಾಗಿ ನಾನು ಹೇಳಿದ್ದೀನಲ್ಲ, ಆ ವಾಗ್ದಾನವನ್ನು ನಾನು ನೆರವೇರಿಸ್ತೀನಿ ನಿನಗೆ ಅಂತ ನನಗೆ ಹೇಳಿದ್ರು ಬ್ರದರ್. ಅವಾಗ ತುಂಬ ನನಗೆ ಸಂತೋಷ ಆಯಿತು ಅಂತಂದ್ಬಿಟ್ಟು ಆವಾಗ ಕರೆದು ಹೇಳಿದೆ. ಮೊದಲು ಅವಳನ್ನ ಕರೆದು ಹೇಳಿದೆ, ನೋಡಮ್ಮ, ನನಗೆ ಯೇಸು ಸ್ವಾಮಿ ನಿನ್ನ ಹೆಸರು ಹೇಳಿದ್ದಾರೆ,
ನೀನೇ ನನ್ನ ಸಾಕಬೇಕು, ನನಗೆ ಆಲಯ ಕಟ್ಟಿ ಕೊಡಬೇಕು ಅಂತ. ಅಯ್ಯೋ ಅದೇನಮ್ಮ ಕಟ್ಕೊಡ್ತೀವಿ ಅಂತಂದ್ಲು. ನಾನು ನೋಡ್ಕೊತೀನಮ್ಮ ಸಾಯೋವರೆಗೂ ನಿಮ್ಮನ್ನು ಅಂತಂದ್ಲು. ಆಮೇಲೆ ಬಾಕಿ 3 ಮಕ್ಕಳನ್ನ ಸಮಾಧಾನ ಮಾಡಬೇಕಲ್ಲ. 3 ಮಕ್ಕಳನ್ನೂ ಕರೆದೆ. 3 ಮಕ್ಕಳನ್ನ ಕರೆದು, ನೋಡಿ ಮಕ್ಕಳ, ನನಗೆ ನನ್ನ ಒಂದೇ ಒಂದು ಆಸೆ, ಯೇಸು ಸ್ವಾಮಿಗೋಸ್ಕರ ಒಂದು ಆಲಯ ಕಟ್ಟಿ ಆರಾಧನೆ ನಡೆಸಬೇಕು ಅನ್ನೋದೇ ಒಂದು ಆಸೆ ನಂದು. ಅದಕ್ಕೋಸ್ಕರ ನೀವು ಸಹಾಯ ಮಾಡ್ತೀರಾ, ಕಟ್ಟಕ್ಕಾಗುತ್ತೆ ನೋಡ್ರಿ ಅಂತ. ಅವರೆಲ್ಲರೂ ಇಲ್ಲಮ್ಮ ಅಂತಂದರು. ಆಗ ನೀವೆಲ್ಲ ಒಂದು ಪತ್ರದಲ್ಲಿ ಸೈನ್ ಹಾಕ್ಕೊಡಮ್ಮ, ಅಂದರೆ ಒಬ್ಬೊಬ್ಬರಿಗೆ 2 ಲಕ್ಷ ರೂಪಾಯಿ ಕೊಡೋದು ಅಂತ. ಅವ್ರಿಗೆ ಏನೋ ಅವ್ರ ಇಷ್ಟಕ್ಕೆ ಏನು ಮಾಡಿಕೊಂಡೆ 2 ಲಕ್ಷ ರೂಪಾಯಿ ನಾನು ಕೊಡ್ತೀನಿ, ಈ ಮನೆ ನಾನು ಆಲಯ ಕಟ್ಟಿ ಅಮ್ಮನ ನಾನು ಸಾಕ್ತೀನಿ ಅಂತ ಅಂದ್ಬಿಟ್ಟು ಬರ್ಕೊಟ್ಲು ಅವಳು. ಹಾಗಾಗಿ ತೀರ್ಮಾನ ಆಗಿ ಎಲ್ಲ ರಿಜಿಸ್ಟ್ರೇಷನ್ ಎಲ್ಲ ಆಯಿತು ಬ್ರದರ್. ಅದೇ ರೀತಿಯಲ್ಲಿ ನಮ್ಮ ಅಳಿಯ ಕೂಡ, ಅವರು ಕೂಡ ನಿಂತು ಭಾರಿ ಕಷ್ಟಪಟ್ಟು ಇದೆಲ್ಲ ಹೊಡೆದು ಗಿಡದು ಎಲ್ಲ ಮಾಡಿ ಮನೆ ಕಟ್ಟೇ ಬಿಟ್ಟರು. ಏನೇನೋ ಈ ಸಮಾಧಿ ಕೋರ್ಟಲ್ಲಿ ಇದೆ ಈಗ, ಇದು ಈ ಕಾಮನ್ ವಾಲ್ ಇದು, ಆದರೂ ಕೋರ್ಟ್ಗೆ ಹೋಗಿದ್ದಾರೆ. 5 ವರ್ಷ ಆಗೋಯ್ತು ಬ್ರದರ್. ಯಾರು ಕೋರ್ಟಿಗೆ ಹೋಗಿದ್ದಾರೆ? ಈ ಪಕ್ಕದ ಮನೆಯವರು. ಅದನ್ನು ನಮ್ಮ ಕಡೆನೇ ಆಗುತ್ತೆ ಅನ್ನೋದು ಗೊತ್ತು ನಮಗೆ. ಎಷ್ಟೋ ವಿಶ್ವಾಸಿಗಳು ಇದಕ್ಕೋಸ್ಕರ ಬೇಡ್ತಾ ಇದ್ದಾರೆ, ದೇವರ ಪ್ರಾರ್ಥನೆಯನ್ನು ಕೇಳ್ತಾ ಇದ್ದಾರೆ. ನನಗೊಂದು ಕನಸಿದ್ದು ಬಿದ್ದಿತ್ತು ಬ್ರದರ್. ಒಂದು ಸಾರಿ ಕನಸಲ್ಲ, ಅದು ನೆನೆಸೆ, ಪರಲೋಕದಲ್ಲಿ ಡಂಗೂರ ಬಾರಿಸ್ತಾ ಇದ್ದಾರೆ, ಈ ಮನೆ ನಮ್ದಾಯ್ತು ಅಂತ, ಜಯ ಸಿಕ್ಕಿದೆ ಅಂತ. ಅದರಿಂದ ನನಗೆ ಖಂಡಿತ ಸಿಕ್ಕುತ್ತೆ, ಸಿಕ್ಬಿಟ್ಟಿದೆ ಬ್ರದರ್. ಗೊತ್ತಾಯ್ತಾ? ಈ ರೀತಿಯಾಗಿ ದೇವರು ನಮಗೆಲ್ಲ ಭಾಗದಲ್ಲೂ ಸಹಾಯ ಮಾಡಿ, ಬಾಡಿಗೆಗೆ ಬಂದಂಥವ್ರನ್ನ ಸ್ವಂತ ಮನೆಯನ್ನು ನಾವು ನಮ್ಗಾಗಿ ಕೊಟ್ಟರು ದೇವರು. 113 ಕೀರ್ತನೆ 7-8 ವಾಕ್ಯ ಇರ್ತದೆ. ತಿಪ್ಪಿಯಿಂದ ಎತ್ತಿ ಪ್ರಭುಗಳೊಂದಿಗೆ ಕುತ್ಕೊಳಿಸುವ ದೇವರು. ಹೌದು ಸತ್ಯವಾಗಿ. ಮತ್ತು ಎರಡನೇದಾಗಿ ಏನಪ್ಪ ಅಂತಂದರೆ, ಅದೇ ರೀತಿಯಲ್ಲಿ ಕಟ್ಕೊಟ್ರು ಬ್ರದರ್. ಒಳ್ಳೆ ಮನಸ್ಸಿನಿಂದ ನಮ್ಮ ಅಳಿಯ, ನಮ್ಮ ಮಗಳು ಅವರೆಲ್ಲರೂ ಸೇರಿಕೊಂಡು ಇದನ್ನು ಕಟ್ಟಿದ್ರು. ಕಟ್ಟಿಸಿ ಅದಕ್ಕೆ ಬೇಕಾದದ್ದು ಎಲ್ಲದನ್ನು ಮಾಡಿ ಫಿನಿಶಿಂಗ್ ಸ್ವಲ್ಪ ಇರಲಿಲ್ಲ. ಆಮೇಲೆ ಇದನ್ನು ಒಬ್ಬರು ಮಂಜುನಾಥ್ ಅಂತ ಒಬ್ಬ ರವಿ ಅನ್ನೋರು ಬಂದು ಚರ್ಚ್ ನಡೆಸ್ಕೊಳ್ರಿ ನೀವು ಅಂತಂದೆ. ಖಾಲಿ ಬಿದ್ದಿತ್ತಲ್ಲ, ಚರ್ಚ್ ನಡೆಸ್ಕೊಳ್ರಿ ಅಂತಂದೆ. ಬರೋದು 200 ರೂಪಾಯಿ ಕೊಡ್ರಮ್ಮ, 300 ರೂಪಾಯಿ ಕೊಡ್ರಮ್ಮ ಅನ್ನೋದು, ಹೋಗ್ಬಿಡೋದು. ತಿರುಗಿ ಇನ್ನೊಂದು ತಿಂಗಳಿಗೆ ಇನ್ನೊಂದು 15 ದಿವಸಕ್ಕೆ ಬರೋದು. ಅವರು ಬಂದು 4 ಹಾಡು ಹೇಳ್ಬಿಟ್ಟು ಪ್ರೇಯರ್ ಮಾಡಿಬಿಟ್ಟು ಹೋಗ್ಬಿಡೋದು. ಹೀಗೆ ಮಾಡ್ತಾಯಿದ್ರು ಬ್ರದರ್ ಅವರು. ಅವರಿಬ್ಬರು ಆಮೇಲೆ ಆ ರವಿ ಏನವರು ಒಂದು ಗುಡಿಸಲು ಹಾಕ್ಕೊಂಡು ಅಲ್ಲೇ ಪ್ರೇಯರ್ ಶುರು ಮಾಡಿಬಿಟ್ರಂತೆ. ಇಲ್ಲಿ ಖಾಲಿ ಬಿದ್ದಿತ್ತು. ಆಮೇಲೆ ಎಲ್ಲರೂ ಬಂದು ಕೇಳೋರು. ಈ ಸ್ಟೀಫನ್ನಾಗ ಗೊತ್ತಲ್ಲ ನಿಮಗೆ, ಅವರೆಲ್ಲ ಬಂದು ಕೇಳೋದು, ಆಂಟಿ ಕೊಡಿ, ಚೆನ್ನಾಗಿ ನಡೆಸ್ತೀವಿ ಆಂಟಿ, ನಾವು ಆಗ್ಬಂಟಿ. ನಾನು ಅನ್ಕೊಳ್ಳೋದು, ದೇವ್ರು ನನ್ನ ಜಪ ಮಾಡ್ತಾಯಿದ್ದೀನಿ, ನಾನು ಕಳಿಸ್ಕೊಡ್ತೀನಿ ನಿನಗೆ ಸೇವಕರನ್ನ ಅಂತ ಹೇಳಿದ್ದಾರೆ. ಅವ್ರು ದೇವ್ರಿಗೆ ಯಾವಾಗ ಕಳಿಸ್ಕೊಡ್ತಾರೆ ಅಲ್ಲಿವರೆಗೂ ನಾನು ಇಲ್ಲಿ ಕಾಯ್ತೀನಿ. ನಾನು ನನಗೇನು ಅರ್ಜೆಂಟ್ ಇಲ್ಲ, ನಾನು ಒಬ್ಬಳೇ ಬರ್ತೀನಿ, ದಿವಸ ಮೊಣ್ಕಾಳು ಹೊಡ್ತೀನಿ, ಜಪ ಮಾಡ್ತೀನಿ, ಹೋಗ್ತೀನಿ. ಇದೇ ಕೆಲಸ ಮಾಡ್ತಾಯಿದ್ದೆ ನಾನು. ಆಮೇಲೆ ಒಂದು ದಿನ ಸರೋಜ ಬಂದು ಕೂತ್ಕೊಂಡು ಹಿಂಗೆ ಮಾತಾಡಿ ಈ ಸುರೇಶ್ ಪೌಲ್ನ ತೋರಿಸಿದ್ರು. ಒಳ್ಳೆ ಸೇವಕರು, ನಮ್ಮ ಚರ್ಚಲ್ಲಿ 2 ವರ್ಷ ಕೆಲಸ ಮಾಡಿದ್ದಾರೆ ಅವರು. ಯಾವುದೇ ವಿಧವಾದ ತೊಂದರೆಗಳು ಗಲಾಟೆಗಳು ಏನೂ ಇಲ್ಲ. ಅದರಿಂದ ಅವ್ರು ಕೊಡು ಅಂತ ನಾನು ಆಮೇಲೆ ಕೂತ್ಕೊಂಡು ಪ್ರೇಯರ್ ಮಾಡಿಕೊಂಡೆ ಮನಸ್ಸಲ್ಲೇ. ಸ್ವಾಮಿ ಇವರೇನಾ ಮತ್ತು ಬೇರೆ ಯಾರಾದರೂ ಕಳಿಸ್ತೀರಾ ನೀವು ಅಂತ. ಆಮೇಲೆಲ್ಲ ಇವರೇ ಅಂತ ಅನ್ನಿಸ್ತು. ಆಮೇಲೆ ಅವ್ರಿಗೆ ಈ ಚರ್ಚೆನ ಕೊಟ್ವಿ. ಫಿನಿಷ್ ಆಗಿರಲಿಲ್ಲ ಬ್ರದರ್. ಅವರು ಬಂದಮೇಲೆ ನಾವೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ದುಡ್ಡು ಕಾಸಲ್ಲ
ಅವ್ರಿಗೆ ಹೆಂಗೆ ಬೇಕೋ ಹಂಗೆಲ್ಲ ಮಾಡಿಕೊಟ್ಬಿಟ್ವಿ. Praise God. ಫ್ಲೋರಿಂಗ್ ಗಿಲಿಂಗ್ ಎಲ್ಲ ಮಾಡಿ, ಇದು ಫ್ಯಾನ್ಗಳು ಹಾಕಿ, ಲೈಟ್ಗಳು ಹಾಕಿ, ಸುರೇಶ್ ಫಸ್ಟ್ ಏನೇನು ಕೇಳ್ತಾರೋ ಅದೆಲ್ಲ ಮಾಡಿಕೊಟ್ಬಿಟ್ವಿ. Praise the Lord. ಇನ್ನೂ ಸ್ವಲ್ಪ ಮಾಡೋಕ್ಕುಂಟು, ಮಾಡ್ತೀವಿ. ದೇವರು ನಡೆಸ್ತಾರೆ. ಹೌದು, ಖಂಡಿತ ಬ್ರದರ್. ತುಂಬ ಸಂತೋಷ ಅಮ್ಮ. ಈ ರೀತಿಯಾಗಿ ದೇವರು ಬ್ರದರ್, ಅನಾಥರು ದಿಕ್ಕಿಲ್ದಿರ್ತಕ್ಕಂಥವ್ರು ನಾನು. ಹಾಂ, ಯಾರು ಕೈ ಹಿಡಿದೇ ಕೈ ಬಿಟ್ಟಂಥವಳು ಬ್ರದರ್. ಅದೇ ಯೇಸು ನಿಮ್ಮ ಕೈ ಹಿಡಿದ್ರು. ತಂದೆ ತಾಯಿಗಳು ಕೈ ಬಿಟ್ಟರು, ನಾನು ಕೈ ಬಿಡೋದಿಲ್ಲ ಅಂತ ಹೇಳಿರ್ತಕ್ಕಂಥ ವಾಕ್ಯ ನನ್ನ ಜೀವಿತದಲ್ಲೇ ನೆರವೇರಿಸಿದೆ. ಅದೇ ಸಮಯದಲ್ಲಿ ಅನೇಕ ಜನಗಳು ನಂತರ ಬಂದು ಹಿಂಗೆ ಹೇಳ್ಕೊಂಡಾಗ ಕೂಡ ನಾನು ಹೇಳ್ತೆ, ನೋಡು ನನ್ನಂಥ ಗತಿಹೀನಲನ, ತಂದೆ ಇಲ್ಲ, ತಾಯಿ ಇಲ್ಲ, ಅಣ್ಣ ಇಲ್ಲ, ತಮ್ಮ ಎಲ್ಲ ಇದ್ದರೂ ಕೂಡ ಇಲ್ಲ. ಅಂಥ ಸ್ಥಿತಿಯಲ್ಲಿ ನನ್ನ ದೇವರು ಈ ಸ್ಥಿತಿಯಲ್ಲಿ ನನ್ನ ಇಟ್ಟಿರ್ಬೇಕಾದ್ರೆ ನಿಮ್ಮನ್ನ ಕೈ ಹಿಡಿದಿರ್ತಾರ, ಖಂಡಿತ ನೀನು ನಂಬಬೇಕು. ಯೇಸು ಸ್ವಾಮಿ ಖಂಡಿತ ಕಾಪಾಡ್ತಾರೆ ಅನ್ನೋ ನಂಬಿಕೆ ನಿಮ್ಮಲ್ಲಿ ಇರಬೇಕು. ಖಂಡಿತ ನಮ್ಮ ದೇವರು ಕಾಪಾಡ್ತಾರೆ. ಕೈ ಬಿಡ್ತಕ್ಕಂಥ ದೇವರು ನಮ್ಮ ದೇವರಲ್ಲ, ಅಲ್ಲವೇ ಅಲ್ಲ ಅಂತಂದ್ಬಿಟ್ಟು ನಾನು ಬ್ರದರ್ ಕೈಗೆ ಆಲಯನ ಒಪ್ಪಿಸ್ಕೊಟ್ಟಿದ್ದೀವಿ ಬ್ರದರ್. ನಾನು ಕೆಳಗಡೆನೇ ಇರ್ತೀನಿ ಸಾಯೋವರೆಗೂ, ಗೊತ್ತಾಯ್ತರ. ಒಳ್ಳೆ ಪಾಸ್ಟರ್ನ ಕೊಟ್ಟರು ನಮಗೆ. ಅದರಿಂದ ದೇವ್ರ ನಮಗೆ ಸ್ತೋತ್ರ ಹೇಳ್ತೀವಿ. ದಿವಸ ಅವ್ರಿಗೂ ಅವ್ರ ಕುಟುಂಬಕ್ಕೂ ಅವ್ರ ಸಭೆಗೂ ಪ್ರೇಯರ್ ಮಾಡ್ತೀವಿ ಬ್ರದರ್. 3 ಗಂಟೆ ರಾತ್ರಿಯಲ್ಲಿ ಎದ್ದು ಪ್ರೇಯರ್ ಮಾಡ್ತೇನೆ ನಾನು ಅವರೆಲ್ಲರಿಗೋಸ್ಕರ. ಈ ಸ್ಥಿತಿಯಲ್ಲಿ ದೇವ್ರು ನಮ್ಮನ್ನು ನಡೆಸಿದ್ದಾರೆ. ಮತ್ತೊಂದು ಇನ್ನೊಂದು ಏನಪ್ಪ ಅಂತಂದರೆ, ನಾನು ಸ್ಕೂಲಲ್ಲಿ ಕೆಲಸ ಮಾಡಬೇಕಾದ್ರೆ ಶನಿವಾರ ಆಗಿದ ತಕ್ಷಣ ನಾನು ಬಂದು ಹಳ್ಳಿಗಳಿಗೆ ಹೋಗಿ ಸೇವೆ ಮಾಡ್ತಿದ್ದಾರೆ. ಅನೇಕ ಹಳ್ಳಿಗಳಲ್ಲಿ ಕುಟುಂಬಗಳೇ ಬರ್ತಾಯಿದ್ವು ಬ್ರದರ್. ನಾವು ಬ್ರದರ್ನಲ್ಲಿ ಇದ್ವಿ. ಇವಾಗ ಈ ಥರ ಸಭೆ ಇರಲಿಲ್ವಲ್ಲ, ಬ್ರದರನ್ನಲ್ಲೇ ನಾನು ಇದ್ವಿ. ಹೀಗೆ ಬ್ರದರನ ಸಭೆಯಲ್ಲಿ ಇರಬೇಕಾದ್ರೆ ಯಾವಾಗಲೂ ಕೂಡ ಹೆಂಗಸರು ಬೈಬಲ್ ಓದಬಾರ್ದು, ಹಾಡು ಹೇಳ್ಬಾರ್ದು, ಪ್ರಾರ್ಥನೆ ಮಾಡಬಾರ್ದು ಅಂತೆಲ್ಲ ಒಂದು ರೂಲ್ಸ್ ತೆಗೆದ್ರು. ನ್ಯೂ ಬ್ರದರ್ನ ಅಸೆಂಬ್ಲಿ ಅಂತ ಒಂದು ಮಾಡಿದರು. ಆವಾಗ ನಾನು ಈ ಸಭೆಯಲ್ಲಿ ನಾನು ಇರಲ್ಲ. ಯಾಕಂಟಿ ಏನಾಯಿತು ನಿನಗೆ, ಯಾಕೆ ಅಂತಂದರು. ನಾನಂದೆ, ನಿಮ್ಮ ಸಭೆಯಲ್ಲಿ ಪರಿಶುದ್ಧಾತ್ಮನ ಇಲ್ಲದ ಮೇಲೆ ನನಗೆ ಈ ಸಭೆ ಬೇಡ. ಪರಿಶುದ್ಧಾತ್ಮನ ಇಲ್ಲದಿರ್ತಕ್ಕಂಥ ಸ್ಥಳದಲ್ಲಿ ನನಗೆ ಕೆಲಸ ಇಲ್ಲವೇ ಇಲ್ಲ. ಅಲ್ಲಿ ವಿಶ್ವಾಸಿಯಾಗಿ ಆತ್ಮನ ಇಲ್ಲದೆ ಇರ್ತಕ್ಕಂಥ ಸ್ಥಳದಲ್ಲಿ ನನಗೆ ಕೆಲಸ ಇಲ್ಲ. ಆದ್ದರಿಂದ ನಾನು ನಿಮ್ಮ ಸಭೆಗೆ ಬರೋದಿಲ್ಲ ಅಂದ್ಬಿಟ್ಟು ಆ ಸಭೆಯನ್ನು ಬಿಟ್ಬಿಟ್ಟೆ ಬ್ರದರ್. ಬಿಟ್ಟು ಅಷ್ಟೊತ್ತಿಗೆ ದೇವರು ಪರಿಶುದ್ಧ ಆತ್ಮನ ಇರ್ತಕ್ಕಂಥ ಸಭೆಯನ್ನು ನನಗೆ ಬ್ರದರ್ ಮೂಲಕ ಕೊಟ್ಟಿದ್ದಾರೆ. ನಾವು ಚೆನ್ನಾಗಿ ಆರಾಧನೆ ನಡೆಸ್ಕೊಂಡು ಕರ್ತನಿಗಾಗಿ ಜೀವಿಸ್ತೀನಿ. ಆದರೆ ನನಗೆ ಈಗ ಸ್ವಲ್ಪ ಕಾಲು ನಡೆಯೋಕ್ಕೆ ಕಷ್ಟ, ಬಿದ್ದುಬಿಟ್ಟು ಬ್ರದರ್ ಇಲ್ಲೇ ಮೆಟ್ಲಿಂದ. ನನಗೀಗ 79 ವರ್ಷ ಆಯಿತು ಬ್ರದರ್. ನನಗೆ 10 ಮೊಮ್ಮಕ್ಕಳು, 9 ಮೊಮ್ಮಕ್ಕಳಿದ್ದಾರೆ ಬ್ರದರ್. 10 ಮೊಮ್ಮಕ್ಕಳು ಕೂಡ ಯೇಸು ಸ್ವಾಮಿನ ಕಂಡುಕೊಂಡಿದ್ದಾರೆ. ಒಳ್ಳೆ ಎಜುಕೇಟೆಡ್ಗಳಿದ್ದಾರೆ. IAS ಒಬ್ಬಳು ಫೈನಲ್ ಇಯರ್ ಈ ಸರಿ, ಚಿಕ್ಕ ಮಗ ಇಲ್ಲಿ ಬರ್ತಾಳೆ ನೋಡ್ರಿ ಅವಳು. ಇನ್ನೊಬ್ಬ ಬ್ಯಾಂಕಲ್ಲಿ ಕೆಲಸ ಮಾಡ್ತಾಳೆ, ಇನ್ನೊಂದು ಹುಡುಗಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಾಳೆ. ಎಲ್ಲ ಟೀಚರ್ಗಳು, ಮಕ್ಕಳೆಲ್ಲ ಟೀಚರ್ಗಳಾಗಿದ್ದಾರೆ ಬ್ರದರ್. ದೇವರು ಎಲ್ಲ ನಮ್ಮ ಕುಟುಂಬನೇ ಆಶೀರ್ವಾದ ಮಾಡಿದ್ದಾರೆ. ಇನ್ನೊಂದು ಏನಪ್ಪ ಅಂದರೆ, ನಾನು ಈ ಚರ್ಚ್ ಕಟ್ಟಿದ ಮೇಲೆ ನನ್ನ ಮಕ್ಕಳೆಲ್ಲರೂ CSI ಚರ್ಚಿಗೆ ಹೋಗಲ್ಲ. ಎಲ್ಲ ನನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ, ಆದರೆ ನನ್ನ ಒಬ್ಬ ಅಳಿಯ ಮಾತ್ರ ಅಲ್ಲಿ ಹೋಗ್ತಾರೆ. ಬಾಕಿಯವರೆಲ್ಲರೂ ಈ ಚರ್ಚ್ಗೆ ಬಂದು ಆರಾಧನೆ ಮಾಡ್ತಾರೆ. ಅದರಿಂದ ನನಗೆ ತುಂಬ ಸಂತೋಷ. ಆದರೆ ಇದೆ, ಆತನ ಕೂಡ ಬರಬೇಕು, ಬರ್ತಾನೆ ಒಂದು ದಿವಸ. ಅಮ್ಮ ತುಂಬ ಸಂತೋಷ. ನಿಮ್ಮ ಅನುಭವ ತುಂಬ ಹಿರಿಯರು, ತುಂಬ ಅನುಭವ, ಇನ್ನೂ ನಿಮಗೆ ತುಂಬ ಅನುಭವ ಇರ್ಬೋದು. ಸಮಯದ ಅಭಾವದಿಂದ ಮುಗಿಸ್ಬೇಕಾಗಿರ್ತದೆ. ಆದರೂ ನಿಮ್ಮ ಸಾಕ್ಷಿಯಿಂದ ನನಗೂ ಕೂಡ ತುಂಬ ಉತ್ತೇಜನ ಆಗಿದೆ. ನಮ್ಮ ವೀಕ್ಷಕರು ಕೂಡ ಆಶೀರ್ವದಿಸಲ್ಪಟ್ಟಿದ್ದಾರೆ.
ಕರ್ತನು ನಿಮಗೆ ದೀರ್ಘಾಯುಷ್ಯವನ್ನು ಕೊಡಲಿ ಮತ್ತು ಇನ್ನೂ ಹೆಚ್ಚು ಆರೋಗ್ಯ ಕೊಡಲಿ. ಎಷ್ಟು ಜನರಿಗೆ ಸಾಧ್ಯವಾಗ್ತದೆ ನಿಮ್ಮ ಆಯುಷ್ಕಾಲದಲ್ಲಿ ಸುವಾರ್ತೆ ಸಾರಲಿಕ್ಕೆ, ಯೇಸುವಿನ ಬಗ್ಗೆ ಹೇಳಲಿಕ್ಕೆ ದೇವರು ನಿಮ್ಮನ್ನು ಬಲಪಡಿಸಲಿ, ನಡೆಸಲಿ ಎಂಬುದಾಗಿ ನಿಮಗೆ ನಾವು ಒಳ್ಳೆಯದನ್ನು ಹಾರೈಸುತ್ತೇವೆ. ನಿಮ್ಮ ಮಕ್ಕಳನ್ನು, ನಿಮ್ಮ ಮೊಮ್ಮಕ್ಕಳನ್ನು, ಅಳಿಯಂದಿರನ್ನು ಎಲ್ಲರನ್ನೂ ದೇವರು ವಿಶೇಷವಾದ ರೀತಿಯಲ್ಲಿ ಆಶ್ವಸಿಸಲಿ ಎಂಬುದಾಗಿ ನಿಮಗೆ ನಾವು ಒಳ್ಳೆಯದನ್ನು ಹಾರೈಸುತ್ತೇವೆ. ಗಾಡ್ ಬ್ಲೆಸ್ ಯು ಅಮ್ಮ. ಪ್ರಿಯ ವೀಕ್ಷಕರೇ, ಇವತ್ತು ಈ ಪ್ರಿಯ ತಾಯಿ ವೈಲೆಟ್ ಜಾನಿ ಇವರ ಸಾಕ್ಷಿಯನ್ನು ನಾವು ಕೇಳಿದ್ದೇವೆ. ಖಂಡಿತ ನಾನು ನಂಬ್ತೇನೆ ನೀವು ಇವತ್ತು ಈ ಸಾಕ್ಷಿಯ ಮೂಲಕ ಪ್ರಯೋಜನ ಹೊಂದಿದ್ದೀರಿ, ಆಶೀರ್ವಾದ ಹೊಂದಿದ್ದೀರಿ, ಪ್ರೋತ್ಸಾಹಿಸಲ್ಪಟ್ಟಿದ್ದೀರಿ ಎಂಬುದಾಗಿ. ಇನ್ನೊಂದು ಅತಿಥಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಬರುವವರೆಗೆ ನೀವು ವೀಕ್ಷಿಸ್ತಾ ಇರಿ ನಿಮ್ಮ ನೆಚ್ಚಿನ ಆಶ್ರಯ ಟಿವಿ. ಗಾಡ್ ಬ್ಲೆಸ್ ಯು.